ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಜೀವಕ್ರಿಯೆಗಳು ಪಾಠದಲ್ಲಿ ಸ್ವಪೋಷಕಗಳು ಅಂದರೆ ಸಸ್ಯಗಳು ಹೇಗೆ ತಮ್ಮ ಆಹಾರವನ್ನು ತಯಾರಿಸ್ತವೆ, ಅದನ್ನು ಹೆಂಗೆ ಬಳಸ್ತವೆ ಅನ್ನೋದ್ರ ಬಗ್ಗೆ ಹಿಂದಿನ ಪೀರಿಯಡಲ್ಲಿ ದ್ಯುತಿಸಂಶ್ಲೇಷಣೆ ಮತ್ತು ದ್ಯುತಿಸಂಶ್ಲೇಷಣೆ ಉಂಟಾಗಲಿಕ್ಕೆ ಬೇಕಾಗುವಂತಹ ಕಚ್ಚಾ ವಸ್ತುಗಳು, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಪತ್ರರಂಧ್ರಗಳ ಮೂಲಕ ಅದು ಹೇಗೆ ಹೀರಿಕೊಳ್ಳುತ್ತೆ ಮತ್ತು ಸೂರ್ಯನ ಬೆಳಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೇಗೆ ಅವಶ್ಯಕ ಸ್ವಪೋಷಕ ಜೀವಿಗಳಿಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಮಕ್ಕಳೇ. ಈಗ ನಾವು ಪರಪೋಷಕಗಳ ಪೋಷಣೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಜೀವಕ್ರಿಯೆಗಳು ಪಾಠದಲ್ಲಿ 2ನೇ ಭಾಗ ಪರಪೋಷಕಗಳ ಪೋಷಣೆ ಅಂತ. ಪರಪೋಷಕಗಳ ಪೋಷಣೆ, ಪರಪೋಷಕಗಳು ಅಂದ್ರೇನು? ಪರಪೋಷಣೆ ಅಂದರೆ ಆಹಾರಕ್ಕಾಗಿ ಇತರೆ ಜೀವಿಗಳನ್ನು ಅವಲಂಬಿಸಿರೋದು. ಉದಾಹರಣೆಗೆ ನಾವೆಲ್ಲ ಪರಪೋಷಕ ಜೀವಿಗಳು, ಪ್ರಾಣಿಗಳು, ಆಲ್ಮೋಸ್ಟ್ ಆಗಿ ಎಲ್ಲ ಪ್ರಾಣಿಗಳು, ಸಸ್ಯಾಹಾರಿಗಳಿರ್ಬೋದು, ಮಾಂಸಾಹಾರಿಗಳಿರ್ಬೋದು, ಎಲ್ಲ ಪರಪೋಷಕಗಳೇ. ಪ್ರತಿ ಜೀವಿಯು ತನ್ನ ಪರಿಸರಕ್ಕೆ ಹೊಂದಿಕೊಂಡಿರುತ್ತದೆ. ಪೋಷಣೆಯ ವಿಧವು ಆಹಾರ ಪದಾರ್ಥಗಳ ಲಭ್ಯತೆ ಮತ್ತು ವಿಧ ಹಾಗೂ ಜೀವಿಯಿಂದ ಆಹಾರವು ಹೇಗೆ ಪಡೆದುಕೊಳ್ಳುತ್ತದೆ ಎಂಬುದನ್ನು ಆಧರಿಸಿ ಬದಲಾಗುತ್ತದೆ. ಉದಾಹರಣೆಗೆ ಒಂದು ಹಸು ಮತ್ತು ಒಂದು ಸಿಂಹ ಆಹಾರವನ್ನು ಹೇಗೆ ಪಡೆದುಕೊಳ್ಳುತ್ತವೆ ಮತ್ತು ಜೀರ್ಣಿಸಲು ಬಳಸುವ ಸಾಧನಗಳೇನು ಎಂಬುದು ಆಹಾರದ ಆಕಾರವು ಸ್ಥಿರವೇ ಅಥವಾ ಚರವೇ ಎಂದು ವಿಭಾಗಿಸಿ. ಸ್ಥಿರವೇ ಅಂದರೆ ಹುಲ್ಲು, ಚರವೇ ಅಂದರೆ ಜಿಂಕೆ. ಅಂದರೆ ಈ ಮಾಂಸಾಹಾರಿ ಪ್ರಾಣಿಗಳನ್ನು ಬೇಟೆಯಾಡ್ತವೆ. ಉದಾಹರಣೆಗೆ ಹುಲಿ, ಸಿಂಹ, ಇವೆಲ್ಲ ಚಿರತೆಗಳನ್ನು, ಇವು ಜಿಂಕೆಗಳನ್ನು, ಹುಲಿ, ಸಿಂಹ, ಚಿರತೆ ಇವು ಜಿಂಕೆಗಳನ್ನು, ಕಾಡೆಮ್ಮೆ, ಕಾಡುಕೋಣ ಅಥವಾ ಆನೆಗಳು ಇವುಗಳನ್ನು ಬೇಟೆಯಾಡ್ತವೆ. ಮೊಲ, ಈ ಥರದ ಪ್ರಾಣಿಗಳನ್ನು, ಹಂದಿ, ಈ ಪ್ರಾಣಿಗಳನ್ನು ಬೇಟೆಯಾಡ್ತವೆ. ಅವೆಲ್ಲ ಸಸ್ಯಾಹಾರಿ ಪ್ರಾಣಿಗಳಾಗಿರ್ತವೆ. ಅವು ಸ್ಥಿರ ಆಹಾರ ಅಂದರೆ ಹುಲ್ಲನ್ನು ತಿಂತವೆ. ಜಿಂಕೆ ಹುಲ್ಲನ್ನು ತಿನ್ನುತ್ತೆ. ಹೀಗೆ ಆ ಆಹಾರದ ಆಕಾರವು ಸ್ಥಿರವೇ ಅಂದರೆ ಹುಲ್ಲು ಅಥವಾ ಚರವೇ, ಚರ ಅಂದರೆ ಪ್ರಾಣಿ, ಜಿಂಕೆ, ಸಸ್ಯಾಹಾರಿ ಪ್ರಾಣಿ ಎಂದು ವಿಭಾಗಿಸಲು ಅನುವು ಮಾಡಿಕೊಡುತ್ತದೆ. ಜೀವಿಯು ಆಹಾರವನ್ನು ಸೇವಿಸಿ ಬಳಸಿಕೊಳ್ಳುವ ಅನೇಕ ವಿಧಾನಗಳಿವೆ. ಕೆಲವು ಜೀವಿಗಳು ಆಹಾರ ವಸ್ತುಗಳನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ಳುತ್ತವೆ. ಕೆಲವು ಜೀವಿಗಳು, ಉದಾಹರಣೆಗೆ ಶಿಲೀಂಧ್ರಗಳು, ನಾವು ಉದಾಹರಣೆಗೆ ಬ್ರೆಡ್ ಮೋಲ್ಡ್ ಅಂತ ಕರಿತೀವಿ. ಬ್ರೆಡ್ ಮೋಲ್ಡ್, ಈಸ್ಟ್, ನಾಯಿ ಕೊಡೆಗಳಂತಹ ಬ್ರೆಡ್ ಮೋಲ್ಡ್, ಈಸ್ಟ್, ನಾಯಿ ಕೊಡೆ ಅಂದರೆ ನೀವು ಬ್ರೆಡ್ಗೆ ಅಥವಾ ನಿಮ್ಮ ಮನೆಯಲ್ಲಿ ಮಾಡುವಂಥ ರೊಟ್ಟಿ, ಮುದ್ದೆ, ಅನ್ನ ಇವನ್ನ ನೀವು ಮುಚ್ಚಿಟ್ರೆ ಒಂದು 2-3 ದಿವಸ ಆದಮೇಲೆ ಅದು ಬೂಸ್ಟ್ ಬರುತ್ತೆ. ಅದರ ಮೇಲೆ ಹತ್ತಿ ಅಂತ ರಚನೆ ಬೆಳೆಯುತ್ತೆ. ಇದಕ್ಕೆ ಬ್ರೆಡ್ ಮೋಲ್ಡ್ ಅಂತ ಕರೀತಾರೆ. ಅಥವಾ ಇದಕ್ಕೆ ರೈಜಾಯ್ಡ್, ಅದು ಬ್ರೆಡ್ ಮೋಲ್ಡ್ ಅಂತ ಕರೀತಾರೆ. ರೈಜೋಪಸ್ ಅಂತಲೂ ಕರೀತಾರೆ. ಈಸ್ಟ್ ಅಂದರೆ ಗೊತ್ತು ನಿಮಗೆ, ಇಡ್ಲಿ ದೋಸೆ ಹಿಟ್ಟುಗಳನ್ನು ರುಬ್ಬಿಟ್ಟಾಗ ಅವು ಹುಳಿ ಆಗ್ತವೆ ಮತ್ತು ಅವು ಉಳ್ಕೊಳ್ತವೆ. ಅದು ಕಾರಣ ಈಸ್ಟ್ ಅಂತಕ್ಕಂಥ ಏಕಕೋಶ ಶಿಲೀಂಧ್ರ. ಇದು ನಾಯಿ ಕೊಡೆಗಳು. ನೀವೆಲ್ಲರೂ ತಿಪ್ಪೆ ಮೇಲೆ ಅಥವಾ ಮರದ ದಿಮ್ಮಿಗಳ ಮೇಲೆ ಮರದ ಬಡ್ಡೆಗಳನ್ನು ಕಟ್ ಮಾಡಿ ಮಳೆಗಾಲದಲ್ಲಿ ಹಂಗೆ ಬಿಟ್ಟಿರ್ತಾರೆ. ಆ ಸಿಪ್ಪೆ, ಏನು ಮರದ ಬಡ್ಡೆಗಳ ಸಿಪ್ಪೆಯಲ್ಲಿ ಆ ಸಿಪ್ಪೆ ಎಲ್ಲ ಕರಗ್ತಾ ಇರುತ್ತೆ. ಅದರಿಂದ ಅಣಬೆಗಳು ಬೆಳೆದಿರ್ತವೆ. ಅಣಬೆಗಳು ಅಥವಾ ನಾಯಿ ಕೊಡೆಗಳು ಅಂತ ಕರಿತೀವಿ. ಇವು ಶಿಲೀಂಧ್ರಗಳು. ಇವು ಪೂರ್ಣ ಆಹಾರ ಪದಾರ್ಥವನ್ನು ಸೇವಿಸುತ್ತವೆ. ಅಂದರೆ ಇವು ಏನು ಅರ್ಧಂಬರ್ಧ ಕರಗಿದಂಥ ಆಹಾರ ಪದಾರ್ಥಗಳನ್ನು, ಅಂದರೆ ಅರೆಬೆಂದ ಆಹಾರ ಪದಾರ್ಥಗಳನ್ನು ಹೀರಿಕೊಳ್ತವೆ. ಬೇರುಗಳಿಂದ ಹೀರಿಕೊಂಡು ಇವು ಬೆಳೀತವೆ. ಆದರೆ ಉಳಿದವು ಅಂದರೆ ಬೇರೆವು, ಉದಾಹರಣೆಗೆ ಪ್ರಾಣಿಗಳು, ಉದಾಹರಣೆಗೆ ನಾವು ಪೂರ್ಣ ಪ್ರಮಾಣದ ಆಹಾರ ಪದಾರ್ಥಗಳನ್ನು ಸೇವಿಸುತ್ತೇವೆ ಮತ್ತು ದೇಹದೊಳಗೆ ಅದನ್ನು ವಿಭಜಿಸುತ್ತವೆ. ಯಾವುದನ್ನು ಒಳತೆಗೆದುಕೊಳ್ಳಬೇಕು ಮತ್ತು ವಿಭಜಿಸಬೇಕು ಎಂಬುದು ದೇಹ ರಚನೆ ಮತ್ತು ಕಾರ್ಯನಿರ್ವಹಣೆಯ ಮೇಲೆ ಅವಲಂಬಿಸಿದೆ. ಇತರ ಕೆಲವು ಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಅವುಗಳನ್ನು ಕೊಲ್ಲದೆ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ. ಈ ರೀತಿಯ ಪರಾವಲಂಬಿ ಪೋಷಣಾ ತಂತ್ರವು ಕಸ್ಕ್ಯೂಟ, ಅಮರ್ಬೆಲ್, ಉಣ್ಣೆ, ಹೇನು, ಜಿಗಣೆ, ಲಾಡಿ ಹುಳುಗಳಂಥ ಅನೇಕ ಜೀವಿಗಳಿಂದ ಬಳಸಬಹುದು. ಕೆಲವು ಪರಾವಲಂಬಿಗಳಿರ್ತವೆ. ಉದಾಹರಣೆಗೆ ನಮ್ಮ ದೇಹದಲ್ಲಿ ಪರಾವಲಂಬಿ ಜಂತು ಹುಳುಗಳು, ಲಾಡಿ ಹುಳುಗಳು ಕೇಳಿರ್ತೀವಿ. ಚಿಕ್ಕ ಮಕ್ಕಳಲ್ಲಿ ಜಂತು ಹುಳುಗಳಾಗೋದನ್ನು ಕೇಳಿರ್ತೀವಿ ಮಕ್ಕಳೇ. ಹೊಟ್ಟೆ ಒಳಗಡೆ ಜಂತು ಹುಳುವಿನ ಮಾತ್ರೆ, ಆಲ್ಬೆಂಡೋಜೇಸ್ ಮಾತ್ರೆ ಕೊಡ್ತಾರೆ ನಿಮಗೆ. ಯಾಕೆ ಕೊಡ್ತಾರೆ? ಏನಾದರೂ ಚಿಕ್ಕ ಚಿಕ್ಕ ಜಂತು ಹುಳುವಿನ ಮೊಟ್ಟೆ, ಜಂತು ಹುಳುವಿನ ಮರಿಗಳು ನಿಮ್ಮ ದೇಹದ ಒಳಗಡೆ ಇದ್ದರೆ ಅವು ನಮಗೆ ನಮ್ಮ ರಕ್ತವನ್ನು ಹೀರ್ಕೊಳ್ತವೆ. ರಕ್ತ ಹೀರ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಆಹಾರ ಬೇಕು ಅನಿಸುತ್ತೆ ಮತ್ತು ಜಾಸ್ತಿ ಹಸಿವಾಗುತ್ತೆ. ಗೊತ್ತಾಯ್ತಾ? ಅದರಿಂದ ನಾವು ತಿಂದಂಥ ಆಹಾರ ನಮ್ಮ ದೇಹಕ್ಕೆ ಗಂಟಲ್ಲ, ನಮ್ಮ ದೇಹಕ್ಕೆ ಹೋಗಲ್ಲ, ದೇಹದತ್ತ ಆಗಲ್ಲ. ಅವೇ ಆಹಾರವನ್ನು ತಿಂದು ಖಾಲಿ ಮಾಡ್ತಾರೆ. ಇಂಥ ಜೀವಿಗಳು ಬೇರೆ ಜೀವಿಗಳನ್ನು ಸಾಯಿಸದೆ
ನಮ್ಮ ದೇಹದಲ್ಲಿ ಆಶ್ರಯ ಪಡೆದು ಆಹಾರವನ್ನು ಪಡಿತಾ ಇರ್ತವೆ. ಇವಕ್ಕೆ ಪರಾವಲಂಬಿ ಹುಳುಗಳು ಅಂತ ಕರೀತಾರೆ. ಅವು ಯಾವಪ್ಪ ಅಂದರೆ ಉಣ್ಣೆ ಇರ್ಬೋದು, ದನಗಳ ಮೇಲೆ ನೋಡುವಂಥ ಉಣ್ಣೆ, ಅಥವಾ ಹೇನು ಇರ್ಬೋದು, ಕೆರೆಯಲ್ಲಿ ಹೇನುಗಳಾಗ್ತವೆ. ಜಿಗಣೆ ಇರ್ಬೋದು, ಕೆರೆಗಳಲ್ಲಿ ಜಿಗಣೆ ನೋಡಿದ್ರೆ ನೀವು ಕೆರೆಗಳಲ್ಲಿ ಅದು ನಮ್ಗೆ ಗೊತ್ತಿಲ್ಲದಂಗೆ ಬಂದು ನಮಗೆ ಗಾಯ ಮಾಡಿ ರಕ್ತ ಹೀರುತ್ತೆ. ಅದು ಬಂದು ಗಾಯ ಮಾಡಿ ಕೊಡೋದು ಸಹ ನಮಗೆ ಗೊತ್ತಾಗಲ್ಲ. ಯಾಕಂದರೆ ಅದರ ದೇಹದಲ್ಲಿ ಹಿರುಡಿನ್ ಅಂತಕ್ಕಂಥ ಒಂದು ಅನಸ್ತೇಸಿಯ ಸಬ್ಸೆಟ್, ಒಂದು ಅನಸ್ತೇಸಿಯ ಥರ ವಸ್ತು ಇದೆ. ಅದನ್ನು ಫಸ್ಟ್ ಬಂದು ಅದನ್ನು ಹಚ್ಚುತ್ತೆ. ಹಚ್ಚಿದ ಮೇಲೆ ನಮಗೆ ಚರ್ಮ ಕಟ್ ಮಾಡಿ ರಕ್ತ ಹೀರುತ್ತೆ, ಜಿಗಣೆ. ಈ ಥರದ ಜೀವಿಗಳನ್ನು ನಾವು ಪರಾವಲಂಬಿಗಳು ಅಂತ ಕರಿತೀವಿ. ಜೀವಿಗಳು ತಮ್ಮ ಪೋಷಣೆಯನ್ನು ಹೇಗೆ ಪಡೆಯುತ್ತವೆ ಅನ್ನೋದ್ರ ಬಗ್ಗೆ ಈಗ ನಾವು ಮೊದಲು ಪ್ಯಾರಾಮಿಸಿಯಂ, ನಂತರ ಮಾನವರಲ್ಲಿ ಪೋಷಣೆ ನೋಡೋಣ. ಆಹಾರ ಮತ್ತು ಅದನ್ನು ಪಡೆದುಕೊಳ್ಳುವ ವಿಧಾನಗಳು ಬದಲಾಗುವುದರಿಂದ ಅನೇಕ ಜೀವಿಗಳಲ್ಲಿ ಜೀರ್ಣಾಂಗ ವ್ಯೂಹವು ಭಿನ್ನ ಭಿನ್ನವಾಗಿದೆ. ನಮ್ಮ ದೇಹದಲ್ಲಿ ಯಾವ ಥರ ಜೀರ್ಣಾಂಗ ವ್ಯೂಹ ಇದೆಯೋ ಅದೇ ರೀತಿ ಅಮೀಬಾದಲ್ಲಿಲ್ಲ. ಅದರ ಜೀರ್ಣಾಂಗ ವ್ಯವಸ್ಥೆನೇ ಬೇರೆ, ನಮ್ಮ ಜೀರ್ಣಾಂಗ ವ್ಯೂಹ ವ್ಯವಸ್ಥೆನೇ ಬೇರೆ. ಏಕಕೋಶ ಜೀವಿಗಳಲ್ಲಿ ಆಹಾರವು ಸಂಪೂರ್ಣ ಮೇಲ್ಮೈಯಿಂದ ಒಳತೆಗೆದುಕೊಳ್ಳಲ್ಪಡುತ್ತದೆ. ಆದರೆ ಜೀವಿಯ ಸಂಕೀರ್ಣತೆಯು ಹೆಚ್ಚುತ್ತಾ ಹೋದಂತೆ ವಿಭಿನ್ನ ಭಾಗಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವ ವೈಶಿಷ್ಟ್ಯತೆಯನ್ನು ಪಡೆಯುತ್ತವೆ. ಅಮೀಬಾ ಅನ್ನೋದು ಒಂದು ಏಕಕೋಶ ಜೀವಿ. ಇಲ್ಲಿ ನಮ್ಮಂತೆ ಬಾಯಿ, ಹಲ್ಲು, ನಾಲಿಗೆ, ಗಂಟಲು, ಅನ್ನನಾಳ, ಜಠರ ಇಲ್ಲ. ಅವಕ್ಕೆ ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರ ಇಲ್ಲ. ಅದೇನೇ ಇದ್ದರೂ ತನ್ನ ದೇಹದ ಪರಪರೆಯಿಂದಲೇ ಮಿಥ್ಯಪಾದಗಳಿಂದಲೇ ಆಹಾರವನ್ನು ಪಡೆದು ದೇಹದೊಳಗಡೆ ತಗೊಂಡು ಆಹಾರ ರಸದಾನಿಯಲ್ಲಿ ಅದನ್ನು ಜೀರ್ಣ ಮಾಡಿ ನಂತರ ಸಂಕುಚಿತ ರಸದಾನಿಗೆ ಅದನ್ನು ವರ್ಗಾಯಿಸಿ ಆ ತ್ಯಾಜ್ಯವನ್ನು ಹೊರಗಡೆ ದೇಹದಿಂದಲೇ ಹೊರಗಡೆ ಹಾಕುತ್ತೆ. ಇದನ್ನು ನಾವು ಅಮೀಬಾದಲ್ಲಿ ಪೋಷಣೆ ಅಂತ ಕರಿತೀವಿ ಮಕ್ಕಳೇ. ಇಲ್ಲಿ ಏಕಕೋಶ ಜೀವಿಗಳಲ್ಲಿ ಆಹಾರವು ಸಂಪೂರ್ಣ ಮೇಲ್ಮೈಯಿಂದ ಒಳತೆಗೆದುಕೊಳ್ಳಲ್ಪಡುತ್ತದೆ. ಆದರೆ ಜೀವಿಯು ಸಂಕೀರ್ಣತೆಯು ಹೆಚ್ಚುತ್ತಾ ಹೋದಂತೆ ವಿಭಿನ್ನ ಭಾಗಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವ ವೈಶಿಷ್ಟ್ಯತೆಯನ್ನು ಪಡೆಯುತ್ತವೆ. ಅಮೀಬಾವು ತಾತ್ಕಾಲಿಕ ಬೆರಳಿನಂತಹ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಗಳನ್ನು ಬಳಸಿ ಆಹಾರವನ್ನು ಒಳತೆಗೆದುಕೊಳ್ಳುತ್ತದೆ. ಈ ರಚನೆಗಳು ಆಹಾರ ಕಣಗಳನ್ನು ಆವರಿಸಿ ಬೆಸೆದು ಆಹಾರ ರಸದಾನಿಯನ್ನು ಉಂಟು ಮಾಡುತ್ತವೆ. ಈ ಆಹಾರ ರಸದಾನಿಯೊಳಗಡೆ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳಾಗುತ್ತವೆ. ನಂತರ ಅವು ಕೋಶ ದ್ರವ್ಯಕ್ಕೆ ವರ್ಗಾವಣೆಗೊಳ್ಳುತ್ತವೆ. ಅಂದರೆ ಅದು ತನ್ನ ಜೀವಕೋಶಕ್ಕೆ ಆಹಾರದ ಕಣವನ್ನು ಮಿಥ್ಯಪಾದಗಳಿಂದ ಎಳ್ಕೊಂಡ್ಬಿಟ್ಟು, ಉದಾಹರಣೆಗೆ ಅಮೀಬಾ ಯಾವ ಥರ ಬರೀಬೋದು. ಅಮೀಬಾ ಈ ರೀತಿ ಬರೆಯ ಮಿಥ್ಯಪಾದಗಳಿರ್ತವೆ ಅಂತ ತಿಳ್ಕೊಳ್ಳೋಣ. ಥರ ಇರುತ್ತೆ ಅಮೀಬಾ. ಇಲ್ಲಿ ಆಹಾರದ ಕಣ ಇದೆ ಅಂತ ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ಇದು ಅಮೀಬಾ, ಇದು ಆಹಾರದ ಕಣ. ಅದೇನು ಮಾಡುತ್ತೆ, ತನ್ನ ಮಿಥ್ಯಪಾದಗಳನ್ನು ಚಾಚಿಬಿಟ್ಟು ನೆಕ್ಸ್ಟ್ ಚಿತ್ರದಲ್ಲಿ ಈ ಥರ ಮಿಥ್ಯಪಾದಗಳನ್ನು ಚಾಚಿಬಿಟ್ಟು ಆಹಾರದ ಕಣವನ್ನು ಒಳಗೊಳ್ಳುತ್ತೆ, ಹಿಡ್ಕೊಳ್ಳುತ್ತೆ. ಮಿಥ್ಯಪಾದಗಳಿಂದ ಅದನ್ನು ಆಹಾರ ಕಣವನ್ನು ಹಿಡ್ಕೊಳ್ಳುತ್ತೆ. ಮೂರನೇ ಚಿತ್ರದಲ್ಲಿ ಅದು ಸಂಪೂರ್ಣ ದೇಹದೊಳಗಡೆ ಎಳ್ಕೊಂಡಿದೆ. ನೆಕ್ಸ್ಟು ಪೂರ್ತಿ ಆಹಾರದ ಕಣ ಅದಕ್ಕೆ ದೇಹದೊಳಗಡೆ ಬಂದಿದೆ. ನೆಕ್ಸ್ಟ್ ಚಿತ್ರದಲ್ಲಿ ಇದನ್ನು ಯಾವ ರೀತಿಯಾದರೂ ಬರೀಬೋದು. ಇದು ನ್ಯೂಕ್ಲಿಯಸ್, ಇಲ್ಲಿ ಆಹಾರದ ಕಣ ದೇಹದೊಳಗಡೆ ಬಂದಿದೆ. ಇದಕ್ಕೆ ಒಳಗಡೆ ಆಹಾರದ ಕಣ ಬಂದಿದೆ. ಇದು ಪರಕೋಶದಲ್ಲಿ ಅಮೀಬಾದಲ್ಲಿ ಪೋಷಣೆ ಮಾಡಿದೆ. ಅಮೀಬಾ ಒಂದು ಏಕಕೋಶ ಜೀವಿ. ಅಮೀಬಾ ಹೇಗೆ ಆಹಾರ ಪಡೆಯುತ್ತೆ? ನೀರಿನಲ್ಲಿ ಅಮೀಬಾ, ಉದಾಹರಣೆ ಯಾವ ಚರಂಡಿ ನೀರಿನಲ್ಲಿ ಅಮೀಬಾ ಇರುತ್ತೆ. ಆ ಅಮೀಬಾ ಏನು ಮಾಡುತ್ತೆ, ಅದು ಈಜಾಡ್ಕೊಂತ ನೀರಲ್ಲಿ ಹೋಗ್ತಾ ಇರುತ್ತೆ. ಇಲ್ಲ ಆಹಾರ ಕಣ ಸಿಕ್ತು ಅಂದರೆ ಅದರ ದೇಹದ ಹೊರಮೈ ಏನು ಬೆರಳಿನಂತಹ ಚಾಚಿಕೆಗಳಿರ್ತವೆ, ಅವಕ್ಕೆ ಮಿಥ್ಯಪಾದ ಅಂತ ಕರೀತಾರೆ. ಮಿಥ್ಯಪಾದ ಅಂತ ಕರೀತಾರೆ. ಈ ಮಿಥ್ಯಪಾದಗಳಿಂದ ಆ ಮಿಥ್ಯಪಾದಗಳನ್ನು ಚಾಚಿಬಿಟ್ಟು ಆಹಾರವನ್ನು ಹಿಡ್ಕೊಂಡು ತನ್ನ ಕೋಶ ಪೊರೆಯಿಂದ ಒಳಗಡೆ ಅಂದರೆ ಆ ಜೀವಕೋಶದ ಒಳಗಡೆ ಆಹಾರ ಕಣವನ್ನು ಎಳ್ಕೊಂಬಿಟ್ಟು ಆಹಾರ ರಸದಾನಿ ಅಂತ ಇರುತ್ತೆ. ಆಹಾರ ರಸದಾನಿಯಲ್ಲಿ ಕಿಣ್ವಗಳಿರ್ತವೆ, ಆಹಾರವನ್ನು ಒಡೆಯುವಂಥ ಕಿಣ್ವಗಳಿರ್ತವೆ. ಆಹಾರ ರಸದಾನಿಯಲ್ಲಿ ಆಹಾರವನ್ನು ಕಳಿಸಿ ಆಹಾರ ಪದಾರ್ಥಗಳನ್ನು ವಿಭಜನೆಗೊಂಡು ಅಲ್ಲಿ ಆ ಕಿಣ್ವಗಳ ಸಹಾಯದಿಂದ, ಎಂಜೈಮ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಆ ಕಿಣ್ವಗಳ ಸಹಾಯದಿಂದ ಆಹಾರ ಪದಾರ್ಥಗಳು ವಿಭಜನೆಗೊಂಡು ನಂತರ ಅದು ಶಕ್ತಿಯಾಗಿ ಪರಿವರ್ತನೆ ಅಂದರೆ ಗ್ಲೂಕೋಸ್ ಆಗಿ ಪರಿವರ್ತನೆಯಾಗಿ ಅದು ದೇಹದ ಎಲ್ಲ ಭಾಗಕ್ಕೆ ಹರಡುತ್ತೆ. ಮತ್ತು
ಅಲ್ಲಿದ್ದಂಥ ಆಹಾರ ಪದಾರ್ಥ ವಿಭಜನೆಗೊಂಡು ಗ್ಲೂಕೋಸ್ ಆಗುತ್ತೆ. ಗ್ಲೂಕೋಸ್ ವಿಭಜನೆಗೊಂಡು ಶಕ್ತಿ ಆಗುತ್ತೆ. ಅದು ಮೈಟೋಕಾಂಡ್ರಿಯಾದಲ್ಲಿ ಸಂಗ್ರಹ ಆಗುತ್ತೆ. ಆ ಶಕ್ತಿ ಆ ಅಮೀಬಾ ಚಲಿಸಲಿಕ್ಕೆ, ಅಮೀಬಾ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಆ ಶಕ್ತಿಯನ್ನು ಬಳಸಿಕೊಳ್ಳುತ್ತೆ. ಈ ರೀತಿ ಜೀರ್ಣವಾಗದೇ ಉಳಿದ ಪದಾರ್ಥ ಏನಿರುತ್ತಲ್ವಾ, ಈ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳಾಗುತ್ತವೆ. ನಂತರ ಅವು ಕೋಶ ದ್ರವ್ಯಕ್ಕೆ ವಿಸರಣೆಗೊಳ್ಳುತ್ತವೆ, ಕೋಶ ದ್ರವ್ಯಕ್ಕೆ ಬರ್ತವೆ. ನಂತರ ಜೀರ್ಣವಾಗದೇ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೈಗೆ ಚಲಿಸಿ ಹೊರಹಾಕಲ್ಪಡುತ್ತವೆ. ಇನ್ನೊಂದು ಏಕಕೋಶ ಜೀವಿಯಾದ ಪ್ಯಾರಾಮೀಸಿಯಂನಲ್ಲಿ ಜೀವಕೋಶವು ಒಂದು ನಿರ್ದಿಷ್ಟ ಆಕಾರವನ್ನು ಹೊಂದಿದೆ ಮತ್ತು ಆಹಾರವನ್ನು ಒಂದು ಗೊತ್ತಾದ ಸ್ಥಳದ ಮೂಲಕ ಹೊರತೆಗೆದುಕೊಳ್ಳಲಾಗುತ್ತದೆ. ಅಂದರೆ ಇದಕ್ಕೆ ಅಮೀಬಾ ಬಾಯಿ ಇಲ್ಲ, ಮಿಥ್ಯಪಾದಗಳಿಂದಲೇ ಆಹಾರ ತಗೊಂಡು ಕೋಶ ಪೊರೆಯ ಮೂಲಕನೇ ಎಳ್ಕೊಳ್ಳುತ್ತೆ. ಆದರೆ ಪ್ಯಾರಾಮೀಸಿಯಂಗೆ ಒಂದು ನಿರ್ದಿಷ್ಟ ಜಾಗ ಇದೆ, ಆ ನಿರ್ದಿಷ್ಟ ಜಾಗದ ಮೂಲಕನೇ ಆಹಾರ ಒಳಗೋಗುತ್ತೆ. ಅದು ನಾವು ಬಾಯಿ ಅಂತ ಹೇಳ್ಬೋದು. ಈಗ ನಮಗಾದರೂ ಒಂದು ಬಾಯಿ ಐತೆ ಅಲ್ವಾ, ಬಾಯಿಯ ಮೂಲಕ ನಾವು ಆಹಾರ ಒಳ ತಗೊಂತೀವಿ. ಹಾಗೆ ಪ್ಯಾರಾಮೀಸಿಯಂ ಒಂದು ನಿರ್ದಿಷ್ಟ ಸ್ಥಳದಿಂದ ಆಹಾರವನ್ನು ಒಳ ತೆಗೆದುಕೊಳ್ಳುತ್ತದೆ. ಪ್ಯಾರಾಮೀಸಿಯಂ ಗೊತ್ತಾದ ಸ್ಥಳದ ಮೂಲಕ ಒಳಗೆ ತೆಗೆದುಕೊಳ್ಳಲಾಗುತ್ತದೆ. ಜೀವಕೋಶದ ಸಂಪೂರ್ಣ ಮೇಲ್ಮೈಯನ್ನು ಆವರಿಸಿರುವ ಕಷಾಂಗ ಚಲನೆಯ ಮೂಲಕ ಆಹಾರವು ಈ ಸ್ಥಳಕ್ಕೆ ಚಲಿಸುತ್ತದೆ, ಅದು ಕಷಾಂಗದ ಮೂಲಕ. ನೆಕ್ಸ್ಟ್ ಈಗ ಮಾನವರಲ್ಲಿ ಪೋಷಣೆ. ಮಾನವರಲ್ಲಿ ಪೋಷಣೆ ಮಾನವರಲ್ಲಿ ಪೋಷಣೆ ಮಾನವರಲ್ಲಿ ಪೋಷಣೆ. ಮಾನವ ಅಂದರೆ ನಾವೇ. ನಮ್ಮಲ್ಲಿ ಪೋಷಣೆ ಹೆಂಗಿರುತ್ತೆ? ನಾವೇನು ಮಾಡ್ತೀವಿ? ಆಹಾರವನ್ನು ಬಾಯಿಯ ಮೂಲಕ ಚೆನ್ನಾಗಿ ಅಗೆದು ನುಂಗಿ ಅದು ಗಂಟಲಿನ ಮೂಲಕ ಇಲ್ಲಿಗೆ ಹೋಗುತ್ತೆ, ಅನ್ನನಾಳದ ಮೂಲಕ ಜಠರಕ್ಕೆ ಹೋಗುತ್ತೆ, ಜಠರದಿಂದ ಸಣ್ಣ ಕರಳಿಗೆ ಹೋಗುತ್ತೆ, ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಹೋಗುತ್ತೆ, ದೊಡ್ಡ ಕರಳಿಂದ ಗುದದ್ವಾರದ ಮೂಲಕ ಅದು ಮಲದ ರೂಪದಲ್ಲಿ ಜೀರ್ಣವಾಗದೇ ಇರುವಂಥ ಆಹಾರ ಹೊರಗೆ ಬರುತ್ತೆ. ಗೊತ್ತು ನಿಮಗೆ ಅಲ್ವಾ? ನಾವು ಆಹಾರ ಹೆಂಗೆ ಸೇವಿಸ್ತೀವಿ, ಅದನ್ನು ಹೆಂಗೆ ಜೀರ್ಣಗತ ಆಗುತ್ತೆ, ತ್ಯಾಜ್ಯ ಪದಾರ್ಥವನ್ನು ಹೆಂಗೆ ಹೊರಗೆ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಗೊತ್ತು ನಿಮಗೆ. ಇದು ಮಾನವರಲ್ಲಿ ಪೋಷಣೆ. ಮೂಲಭೂತವಾಗಿ ಜೀರ್ಣಾಂಗ ವ್ಯೂಹ ಎಂಬುದು ಬಾಯಿಯಿಂದ ಗುದದ್ವಾರದವರೆಗೆ ವ್ಯಾಪಿಸಿರುವ ಒಂದು ಉದ್ದದ ಕೊಳವೆ. ಏನೇನು ಬರ್ತವೆ? ಬಾಯಿ, ಗಂಟಲು, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರ. ಅದಕ್ಕೆ ಅಕ್ಸೆಸರೀಸ್ ಆಗಿ ಪಿತ್ತರಸವನ್ನು ಉತ್ಪತ್ತಿ ಮಾಡುವ ಪಿತ್ತಕೋಶ, ಮೇದೋಜ್ಜೀರಕ ರಸವನ್ನು ಉತ್ಪತ್ತಿ ಮಾಡುವ ಮೇದೋಜ್ಜೀರಕ ಗ್ರಂಥಿ ಸೇರ್ಕೊಳ್ತವೆ. ನಂತರ ಈ ಮೂಲಭೂತವಾಗಿ ಜೀರ್ಣಾಂಗ ವ್ಯೂಹ ಬಾಯಿಯಿಂದ ಹಿಡಿದು ಗುದದ್ವಾರದವರೆಗೆ ಇರುತ್ತೆ. ಒಂದು ವ್ಯಾಪಿಸಿರುವ ಉದ್ದವಾದ ಕೊಳವೆ ಅಂತ ಇರುತ್ತೆ. ಈ ಕೊಳವೆಯು ವಿಭಿನ್ನ ಭಾಗಗಳನ್ನು ಹೊಂದಿರುವುದರಿಂದ ಚಿತ್ರ 6.6ರಲ್ಲಿ ನಾವು ನೋಡಬಹುದು. ಬಹಳಷ್ಟು ಈ ಚಿತ್ರ 4 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಈ ಚಿತ್ರವನ್ನು ಕೇಳ್ತಾರೆ. ಚಿತ್ರವನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ಹೇಳ್ತೇನೆ. ಬಹಳಷ್ಟು ಭಾಗಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವ ವೈಶಿಷ್ಟ್ಯತೆಯನ್ನು ಪಡೆದಿವೆ. ಒಮ್ಮೆ ಆಹಾರವು ನಮ್ಮ ದೇಹವನ್ನು ಪ್ರವೇಶಿಸಿದ ನಂತರ ಏನಾಗುತ್ತದೆ? ಈ ಪ್ರಕ್ರಿಯೆಯನ್ನು ನಾವಿಲ್ಲಿ ಚರ್ಚಿಸೋಣ. ಇದಕ್ಕೆ ಒಂದು ಚಟುವಟಿಕೆ ಇದೆ. 1 ml ಪಿಷ್ಟದ ದ್ರಾವಣವನ್ನು 1% ಪಿಷ್ಟದ ದ್ರಾವಣವನ್ನು 2 ಪ್ರನಾಳಗಳಲ್ಲಿ ಎ ಮತ್ತು ಬಿ ಅಲ್ಲಿ ತೆಗೆದುಕೊಳ್ಳಿ. 1 ml ಲಾಲಾರಸವನ್ನು ಎ ಪ್ರನಾಳಕ್ಕೆ ಸೇರಿಸಿ. ಪ್ರನಾಳಗಳನ್ನು 20 ರಿಂದ 30 ನಿಮಿಷಗಳವರೆಗೆ ಅಲುಗಾಡದಂತೆ ಬಿಡಿ. ಗೊತ್ತಾಯ್ತಾ? 2 ಎ ಮತ್ತು ಬಿ ಅಂತಕ್ಕಂಥ 2 ಪ್ರನಾಳಗಳನ್ನು ತೆಗೆದುಕೊಳ್ಳಬೇಕು. ಎ ಪ್ರನಾಳ, ಇದರಲ್ಲಿ ಪಿಷ್ಟವನ್ನು ತಗೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬಿ ಪ್ರನಾಳ, ಇದರಲ್ಲೂ ಸಹ ಸುಮಾರು 5 ml ಅಷ್ಟು ಪಿಷ್ಟವನ್ನು 5 ml ಪಿಷ್ಟದ ದ್ರಾವಣ, ಇದರಲ್ಲೂ ಸಹ 5 ml ಅಷ್ಟು ಪಿಷ್ಟದ ದ್ರಾವಣ, 5 ml ಅಷ್ಟು ಪಿಷ್ಟವನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ಮತ್ತೆ ಎ ಪ್ರನಾಳಕ್ಕೆ ಏನು ಮಾಡಬೇಕು ಅಂದರೆ ಮತ್ತು 5 ml ಅಷ್ಟು ಲಾಲಾರಸವನ್ನು ಹಾಕಬೇಕು. ಲಾಲಾರಸ ಏನು ಸಿಗುತ್ತೆ? ಬಾಯಿಯಲ್ಲಿ. ಯಾವುದೇ ವ್ಯಕ್ತಿಗಳು ಬಾಯಿಯಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಒಳ್ಳೊಳ್ಳೆ ಆಹಾರವನ್ನು ನೋಡಿದಾಗ ನಿಮಗೆ ಇಷ್ಟಪಡುವಂಥ ಯಾವುದೇ ಒಂದು ಆಹಾರದ ವಾಸನೆ ನಿಮಗೆ ಬರ್ತಾ ಇತ್ತು ಅಂದರೆ ಬಾಯಲ್ಲಿ ನೀರು ಬರುತ್ತೆ. ಅಥವಾ ನೀವು ಯಾವುದೋ
ಹೋಟ್ಲಿಗೆ ಹೋದಾಗ ತಿಂಡಿಗಳನ್ನು ನೋಡ್ತೀರಿ, ಸ್ವೀಟ್ಸ್ಗೆ ಹೋದಾಗ ಯಾವುದೋ ಒಂದು ಬೇಕರಿಗೆ ಹೋದಾಗ ಸ್ವೀಟ್ಗಳನ್ನು ನೋಡ್ತೀರಿ, ಹಸಿವಾಗಿರುತ್ತೆ. ಅವಾಗ ಅದು ನೋಡಿದ ತಕ್ಷಣ ನಿಮ್ಮ ಬಾಯಿಗೆ ನೀರು ಬರೋದು. ಇದಕ್ಕೆ ಲಾಲಾರಸ ಅಂತ ಕರಿತೀವಿ. ಬಾಯಿಯಲ್ಲಿನ ಯಾವುದೇ ಒಂದು ಜೊಲ್ಲು ಅಂತಲೂ ಕರೀತಾರೆ. ಪ್ರಾಣಿಗಳ ದೇಹದಿಂದ ಇದನ್ನು ಕಲೆಕ್ಟ್ ಮಾಡಿ, ನಾಯಿಗಳ ಬಾಯಿಯಿಂದನೋ ಅಥವಾ ಮನುಷ್ಯನ ಬಾಯಿಯಿಂದನೋ ಲಾಲಾರಸ 5 ml ಅಷ್ಟು ಕಲೆಕ್ಟ್ ಮಾಡಿ ಪಿಷ್ಟ ಇರ್ತಕ್ಕಂಥ ಬೀಗರಿಗೆ ಹಾಕಬೇಕು. ಬೀಗ ಹಾಕೊಂಡು ನಂತರ ಇದನ್ನು ಒಂದು 20 ರಿಂದ 30 ನಿಮಿಷದವರೆಗೂ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಡೋದು. ಅವಾಗ ಪಿಷ್ಟ ಅಲ್ಲಿರ್ತಕ್ಕಂಥ ಈ ಲಾಲಾರಸ ಏನು ಮಾಡ್ತದೆ, ಏನು ಪ್ರಮಾಣದಲ್ಲಿ ಏನು ಪಿಷ್ಟ ಇರುತ್ತಲ್ವ ಆ ಪಿಷ್ಟವನ್ನು ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡೋದು. ಅದು ಏನು ನಮ್ಮ ಇದರಲ್ಲಿ ಏನು ನಮ್ಮ ಲಾಲಾರಸದಲ್ಲಿರ್ತಕ್ಕಂಥ ಅಮೈಲೇಜ್ ಅಂತಕ್ಕಂಥ ಕಿಣ್ವ ಇರುತ್ತೆ ಮಕ್ಕಳೇ. ಅದೇನು ಮಾಡುತ್ತೆ, ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತೆ, ಪಿಷ್ಟವನ್ನು ಸಕ್ಕರೆಯಾಗಿ ಪರಿವರ್ತನೆ ಮಾಡುತ್ತೆ. ಸರಳ ಸಕ್ಕರೆ ಅಂತ ಏನು ಕರಿತೀವಿ, ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ ಪಿಷ್ಟ. ಬಟ್ ಇದರಲ್ಲಿ ಪಿಷ್ಟ ಹಾಕೇ ಇರುತ್ತೆ, ಯಾಕಂದರೆ ಲಾಲಾರಸ ಹಾಕಿಲ್ಲ ಈ ಪ್ರಮಾಣದಲ್ಲಿ. ನಂತರ ಇದನ್ನು ಹಾಕಿದ ಪಿಷ್ಟ ಪ್ರಯೋಗ ಅಂದರೆ ಅಯೋಡಿನ್ ಹಾಕಿದರೆ ಇದು ನೀಲಿ ಬಣ್ಣಕ್ಕೆ ಬರ್ತದೆ. ಈ ಒಂದು ಬಿ ಪ್ರಮಾಣದಲ್ಲಿ ನೀಲಿ ಬಣ್ಣ ಬರುತ್ತೆ, ಇದು ಬರಲ್ಲ ನೀಲಿ ಬಣ್ಣ. ಯಾಕಂದರೆ ಪಿಷ್ಟ ಇರಲ್ಲ, ಅದು ಮಾಲ್ಟೋಸ್ ಆಗಿರುತ್ತೆ, ಗ್ಲೂಕೋಸ್ ಆಗಿರುತ್ತೆ, ಮಾಲ್ಟೋಸ್ ಅಂತ ಕರಿತೀವಿ, ಸರಳ ಸಕ್ಕರೆ ಆಗಿರುತ್ತೆ. ಇದರಲ್ಲಿ ಪಿಷ್ಟ ಇರುತ್ತೆ. ಎರಡರಲ್ಲಿ ನಾವು ಪಿಷ್ಟದ ಪ್ರಯೋಗ ಮಾಡಿದಾಗ ಅಷ್ಟು ನಾವು ಅಯೋಡಿನ್ ಹಾಕಿದಾಗ ಬಿ ಪ್ರಮಾಣದಲ್ಲಿ ಪಿಷ್ಟ ಇರೋದು ಗೊತ್ತಾಗುತ್ತೆ. ಎ ಪ್ರಮಾಣದಲ್ಲಿ ಪಿಷ್ಟ ಇರಲ್ಲ. ಎ ಪ್ರಮಾಣದಲ್ಲಿರುವ ಪಿಷ್ಟ ಏನಾಯಿತು, ಅದು ಲಾಲಾರಸದಿಂದ ವಿಭಜನೆ ಆಯಿತು. ಲಾಲಾರಸ ಏನು ಮಾಡ್ತು, ಲಾಲಾರಸದಲ್ಲಿರುವ ಎಂಜೈಮ್ಗಳು, ಕಿಣ್ವಗಳು ಅದನ್ನು ಕರಗಿಸಿದ್ವು, ಅದನ್ನು ಡೈಜೆಸ್ಟ್ ಮಾಡಿದ್ವು ಅಂತ ಹೇಳ್ಬೋದು. ಜೀರ್ಣಕ್ರಿಯೆಗೆ ಒಳಪಡಿಸಿ ನಾನು ಹೇಳಿದ್ದೆ ಅಮೈಲೇಜ್ ಅಂತಕ್ಕಂಥ ಕಿಣ್ವ ಅದನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡಬಹುದು ಅಂತ ಹೇಳ್ಬೋದು. ಅವಾಗ ಪಿಷ್ಟದ ಪ್ರಯೋಗ ಮಾಡಿದಾಗ ಬಿ ಪ್ರಮಾಣದಲ್ಲಿರ್ತಕ್ಕಂಥ ಪಿಷ್ಟ ನೀಲಿ ಬಣ್ಣಕ್ಕೆ ಬರುತ್ತೆ, ಎ ಪ್ರಮಾಣದಲ್ಲಿರೋ ಪಿಷ್ಟ ನೀಲಿ ಬಣ್ಣಕ್ಕೆ ಬರಲ್ಲ. ನಾವು ಅಯೋಡಿನ್ ಹಾಕಿದರೆ ಯಾಕೆ ಬರಲ್ಲ ಅಂದರೆ ಎ ಪ್ರಮಾಣದಲ್ಲಿ ಅಲ್ಲಿರ್ತಕ್ಕಂಥ ಪಿಷ್ಟ ಒಡೆದಿರುತ್ತೆ. ನಾವು ಅನೇಕ ವಿಧದ ಆಹಾರವನ್ನು ಸೇವಿಸುತ್ತೇವೆ, ಅವೆಲ್ಲವೂ ಒಂದೇ ಪಚನ ಪ್ರದೇಶವನ್ನು ಹಾದು ಹೋಗಬೇಕಾಗುತ್ತದೆ. ಸ್ವಾಭಾವಿಕವಾಗಿ ಸಣ್ಣ ಮತ್ತು ಒಂದೇ ರೀತಿಯ ವಿನ್ಯಾಸವಿರುವ ಕಣಗಳು ಉಂಟಾಗುವಂತೆ ಆಹಾರವನ್ನು ಸಂಸ್ಕರಿಸಬೇಕಾಗುತ್ತದೆ. ಆಹಾರವನ್ನು ನಮ್ಮ ಹಲ್ಲಿನಿಂದ ನುರಿಸುವ ಮೂಲಕ ನಾವು ಇದನ್ನು ಮಾಡಲಾಗುತ್ತದೆ. ನಾವು ಯಾವುದೇ ಆಹಾರ ಇರಲಿ ಅದನ್ನು ಬಾಯಿ ಹಾಕೊಂಡು ಚೆನ್ನಾಗಿ ಅಗಿತೀವಿ. ಅದನ್ನು ನೀವು ಹಪ್ಪಳ ತಿನ್ನಿ ಅಥವಾ ನೀವು ಮುದ್ದೆ ತಿನ್ನಿ ಅಥವಾ ಚಪಾತಿ ತಿನ್ನಿ, ಎಲ್ಲದೂ ಸಹ ಮುದ್ದೆನೇ ಆಗುತ್ತೆ. ಅಂದರೆ ಚೆನ್ನಾಗಿ ಅಗದ್ಬಿಟ್ಟು ನಾವು ಅದನ್ನು ಜೀರ್ಣಿಸ್ತೀವಿ. ನೀವು ಕಡಕ್ ರೊಟ್ಟಿನಾರ ತಿನ್ನಿರಿ, ಚಪಾತಿನಾರ ತಿನ್ನಿರಿ, ಪರೋಟನಾರ ತಿನ್ನಿರಿ, ಯಾವುದೇ ಸ್ವೀಟ್ ತಿನ್ನಿ ಅಲ್ವಾ, ಅದನ್ನು ಚೆನ್ನಾಗಿ ಅಗಿತೀವಿ. ನಾವು ಬಾಯಿಗೆ ಅಗದ್ಬಿಟ್ಟು ಅದನ್ನು ಒಂದೇ ರೀತಿಯ ಆಹಾರ ಉಂಟಾಗುವಂತೆ, ಒಂದೇ ರೀತಿಯ ವಿನ್ಯಾಸವಿರುವ ಕಣಗಳು ಉಂಟಾಗುವಂತೆ ಆಹಾರವನ್ನು ಸಂಸ್ಕರಿಸಬೇಕಾಗುತ್ತದೆ. ಆಹಾರವನ್ನು ನಮ್ಮ ಹಲ್ಲಿನಿಂದ ನುರಿಸುವ ಮೂಲಕ ಇದನ್ನು ಮಾಡಲಾಗುತ್ತದೆ. ನಾಳದ ಒಳಗೋಡೆಗಳ ಪದರ ಮೃದುವಾಗಿರುವುದರಿಂದ ಆಹಾರವು ನಯವಾಗಿ ಹಾದು ಹೋಗಲು ಅದು ತೇವಾಂಶದಿಂದ ಕೂಡಿರಬೇಕು. ನಮ್ಮ ಬಾಯಿ ಮತ್ತು ಗಂಟಲು ಒಣಗಬಾರ್ದು. ಯಾಕಂದರೆ ನಾವೇನಾದರೂ ನುಂಗಿದಾಗ ನಿಮಗೆ ಹಿಡಿದಂಥ ಅನುಭವ ಆಗುತ್ತೆ. ನೀವು ಮಾತ್ರೆ ನುಂಗ್ತೀರಪ್ಪ, ಮಾತ್ರೆ ಗಂಟಲು ಸಿಕ್ಕಳುತ್ತೆ ಅಂತ ಹೇಳ್ತೀರಲ್ವ, ಆ ರೀತಿ ನಾವು ಆಹಾರವನ್ನು ನುಂಗಿದಾಗ ನಮ್ಮ ಲಾಲಾರಸ ಏನು ಮಾಡುತ್ತೆ, ಅದನ್ನು ಮೃದುವಾಗುವಂತೆ ಮಾಡುತ್ತೆ, ತೇವಾಂಶದಿಂದ ಕೂಡಿರುವಂತೆ ಮಾಡುತ್ತೆ. ನಾವು ಇಷ್ಟಪಡುವ ಆಹಾರವನ್ನು ಯಾವಾಗ ತಿನ್ನುತ್ತೇವೋ ಆಗ ನಮ್ಮ ಬಾಯಿ ನೀರು ಉರುತ್ತದೆ, ಬಾಯಿಯಲ್ಲಿ ನೀರು ಬರುತ್ತೆ ಅಂತ ಹೇಳ್ತೀವಿ. ಅದೇ ಲಾಲಾರಸ. ನಿಜವಾಗಿ ಇದು ಕೇವಲ ನೀರಲ್ಲ, ಇದು ಲಾಲಾರಸ ಗ್ರಂಥಿಯಿಂದ ಸ್ರವಿಸಲ್ಪಡುವ ಲಾಲಾರಸ ದ್ರವವಾಗಿದೆ. ಇದಕ್ಕೆ ನಾವು ಲಾಲಾರಸ ಅಂತ ಹೇಳ್ತೀವಿ. ಲಾಲಾರಸ ಮತ್ತು ಲಾವಾರಸ ಭೂಮಿಯಲ್ಲಿರುತ್ತೆ, ಲಾಲಾರಸ ಬಾಯಿಯಲ್ಲಿರುತ್ತೆ. ಮತ್ತು ಬಾಯಿಯಲ್ಲಿ ಲಾವಾರಸ ಬರುತ್ತೆ ಅಂತ ಹೇಳ್ಬಿಟ್ಟಿರಿ. ಮತ್ತೆ ಲಾವಾರಸ ಭೂಮಿಯ ಕೆಳಭಾಗದಲ್ಲಿ ಜ್ವಾಲಾಮುಖಿಗಳಲ್ಲಿ ಸ್ಫೋಟ ಆದಾಗ ಒಂದು ಕರಗಿದ ಕಬ್ಬಿಣದಂಥ ವಸ್ತು ಸಿಡಿಯುತ್ತಲ್ಲ, ಅದು ಲಾವಾರಸ. ಇದು ಲಾಲಾರಸ. ಬಾಯಿಯಲ್ಲಿರ್ತಕ್ಕಂಥದ್ದು ಲಾಲಾರಸ ಗ್ರಂಥಿ ಇರ್ತವೆ. ಇಲ್ಲಿ ಗದ್ದದ ಕೆಳಭಾಗದಲ್ಲಿ ಇಲ್ಲಿ ಒಂದು ಜೊತೆ, ಆ ಕಡೆ ಈ ಕಡೆ ಒಂದು ಒಟ್ಟು 3 ಜೊತೆ ಲಾಲಾರಸ ಗ್ರಂಥಿಗಳು ಇರ್ತವೆ ಬಾಯಿಯಲ್ಲಿ. ಈ ಲಾಲಾರಸ ಗ್ರಂಥಿಗಳು ನಾವು ಇಷ್ಟವಾದ ಆಹಾರವನ್ನು ಬಾಯಿಗೆ ಹಾಕಿದ ತಕ್ಷಣ ಅಥವಾ ಯಾವುದೇ ಆಹಾರವನ್ನು ಬಾಯಿಗೆ ಹಾಕಿದ ತಕ್ಷಣ, ಉದಾಹರಣೆಗೆ ನೀವು ಬೆಲ್ಲದ ಒಂದು ಸಣ್ಣ ತುಣುಕನ್ನು ಇಟ್ಕೊಂಡಿದ್ದೀರಿ ಅಥವಾ ಸಕ್ಕರೆ ಇಟ್ಕೊಂಡಿದ್ದೀರಿ ಅಥವಾ ಕಲ್ಲು ಸಕ್ಕರೆ ಇಟ್ಕೊಂಡಿದ್ದೀರಿ, ನೀವು ಇಟ್ಕೊಂಡ ತಕ್ಷಣ ನೀರು ತುಂಬಿಕೊಳ್ಳುತ್ತೆ ಬಾಯಿ, ಅದೇ ಲಾಲಾರಸ. ಈ ರೀತಿ ಲಾಲಾರಸ ಸೇವಿಸುವ ಆಹಾರದ ಇನ್ನೊಂದು ಅಂಶವೆಂದರೆ ಅದರ ಸಂಕೀರ್ಣತೆ. ನಾವು ಸೇವಿಸುವ ಆಹಾರದ ಇನ್ನೊಂದು ಅಂಶವೆಂದರೆ ಅದರ ಸಂಕೀರ್ಣತೆ. ಅಂದರೆ ನಾವು ಪಿಷ್ಟದ ರೂಪದಲ್ಲಿ, ಸಂಕೀರ್ಣ ರೂಪದಲ್ಲಿ ಆಹಾರವನ್ನು ಸೇವಿಸ್ತೇವೆ. ಒಂದು ವೇಳೆ ಇದು ಜೀರ್ಣನಾಳದಿಂದ ಹೀರಲ್ಪಡಬೇಕೆಂದರೆ ಅದನ್ನು ಸಣ್ಣ ಸಣ್ಣ ಅಣುಗಳಾಗಿ ವಿಭಜಿಸಬೇಕಾಗುತ್ತದೆ.
ಅಂದರೆ ಅದನ್ನು ಹೊಡಿಬೇಕಾಗುತ್ತೆ, ಅದು ಸಂಕೀರ್ಣ ರೂಪದಲ್ಲಿ ಇರುತ್ತೆ. ಲಾಲಾರಸವು ಲಾಲಾರಸದ ಅಮೈಲೇಜ್ ಎಂಬ ಕಿಣ್ವವನ್ನು ಹೊಂದಿದ್ದು ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಆಹಾರವು ಲಾಲಾರಸದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡು ಸ್ನಾಯುವಿನಿಂದಾದ ನಾಲಿಗೆಯ ಸಹಾಯದಿಂದ ಮೆಲ್ಲುವಾಗ ಬಾಯಿಯ ತುಂಬ ಚಲಿಸುತ್ತದೆ. ನಾವು ಅದನ್ನು ನಾಲಿಗೆಯಿಂದ ಬಳಸಿ ಹಾಕ್ತೀವಿ, ಬೆಲ್ಲುತ್ತೀವಿ. ಬೆಲ್ಲದು ಅಂದರೆ ನಾವು ಬಾಯಲ್ಲಿ ಫುಲ್ಲು ಅದನ್ನು ಚೆನ್ನಾಗಿ, ಈಗ ನೀವೇನಾದರೂ ರುಬ್ಬೇಕಾದ್ರೆ ಕೈಯಿಂದ ಹೊರಗಡೆ ಹೋಗೋದನ್ನೆಲ್ಲ ಹಾಕ್ತಿರಲ್ವಾ, ನೀವು ದುಂಡಿ ಕಲ್ಲಲ್ಲಿ ರುಬ್ಬೇಕಾದ್ರೆ ಹೊರಗಡೆ ಹೋಗೋದನ್ನೆಲ್ಲ ಬಾಚಿ ಅದಕ್ಕೆ ದುಂಡಿ ಕೆಳಗಡೆ ತಳ್ತೀರಿ. ಹಾಗೆ ನಮ್ಮ ಹಲ್ಲು ಏನು ಮಾಡುತ್ತೆ, ನಮ್ಮ ನಾಲಿಗೆ ಏನು ಮಾಡುತ್ತೆ, ಹಲ್ಲಿನ ಕೆಳಗಡೆ ಆಹಾರ ಬರೋಂಗೆ ಅದನ್ನು ಮಗುಚಾಗುತ್ತೆ. ಈ ರೀತಿ ಚೆನ್ನಾಗಿ ಅದನ್ನು ಆಹಾರ ಜಗಿಯುವಂತೆ ಸಹಾಯ ಮಾಡೋಕ್ಕೆ ನಾಲಿಗೆ ಇಂಪಾರ್ಟೆಂಟ್. ಆಹಾರವು ಜೀರ್ಣನಾಳದ ಪ್ರತಿಯೊಂದು ಭಾಗದಲ್ಲಿ ಸರಿಯಾಗಿ ಸಂಸ್ಕರಿಸಲು ಅದು ಜೀರ್ಣನಾಳದಲ್ಲಿ ಒಂದು ನಿಯಂತ್ರಿತ ರೀತಿಯಲ್ಲಿ ಚಲಿಸುವುದು ಅಗತ್ಯವಾಗಿದೆ. ಜೀರ್ಣನಾಳದ ಒಳಸ್ತರಿಯು ಸ್ನಾಯುಗಳನ್ನು ಹೊಂದಿದ್ದು ಅದು ಆಹಾರವನ್ನು ಮುಂದಕ್ಕೆ ತಳ್ಳಲು ಲಯಬದ್ಧವಾಗಿ ಸಂಕುಚಿಸುತ್ತದೆ. ಲಯಬದ್ಧವಾಗಿ ಇದಕ್ಕೆ ಪರಿಸಂಕ್ರಮಣ ಚಲನೆ ಅಂತ ಕರಿತೀವಿ. ನೀವೇನಾದರೂ ಒಂದು ಹೆಚ್ಚು ಕೋಲ್ಡ್ ಇರ್ತಕ್ಕಂಥ ಐಸ್ ಕ್ರೀಮ್ ಮುಂಜಿಲ್ಲಿ ಏನಿರ್ತದೆ ಅವು ಗೊತ್ತಾಗುತ್ತೆ ನಿಮಗೆ, ಅದು ಗಂಟಲಿಂದ ಹೋಗಿದ್ದು ಅನ್ನನಾಳಕ್ಕೆ ಹೋಗಿ ಜಠರಕ್ಕೆ ಹೋಗುತ್ತೆ. ಅವಾಗ ನಮಗೆ ಎದೆಗೆಲ್ಲ ತಣ್ಣಗಾದಂಗೆ ಅನಿಸುತ್ತೆ, ಅದು ಅನ್ನನಾಳದ ಮೂಲಕ ಚಲಿಸ್ಕೊಂತ ಹೋಗುತ್ತೆ. ನೀವು ಹಾವು ಕಪ್ಪೆ ನುಂಗೋದನ್ನು ನೋಡಿರ್ತೀರಿ, ಅದು ಒಂದೇ ಸರಿ ಗಮಕ್ಕಂತ ನುಂಗಲ್ಲ, ಅದು ನಿಧಾನಕ್ಕೆ ಹಿಂಗೆ ತೊಳ್ತಾ ಹೋಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಅಷ್ಟು ನಿಧಾನಕ್ಕಾಗಲ್ಲ. ನಾವೇನೇ ಆಹಾರ ಮಾಡಿದರೂ ಬಾಯಲ್ಲಿ ಇರ್ತಕ್ಕಂಥ ಗಂಟಲು ಅಗಲ ಆಗಿ ನಂತರ ಅದನ್ನು ಒಳಗಡೆ ತೊಳ್ತಾ ಹೋಗುತ್ತೆ. ಗೊತ್ತಾಯ್ತಾ? ಇದು ಕೇವಲ ನೀರಲ್ಲ, ಅದಾಯ್ತಲ್ವಾ, ಇದು ಸರಿಯಾಗಿ ಜೀರ್ಣನಾಳದ ಒಳಸ್ತರಿಯು ಸ್ನಾಯುಗಳನ್ನು ಹೊಂದಿದ್ದು ಇದು ಆಹಾರವನ್ನು ಮುಂದಕ್ಕೆ ತಳ್ಳಲು ಲಯಬದ್ಧವಾಗಿ ಸಂಕುಚಿಸುತ್ತದೆ. ಈ ಪರಿಕ್ರಮಣ ಸಂಕುಚನ ಚಲನೆಗಳು ಕರುಳಿನ ಉದ್ದಕ್ಕೂ ನಡೆಯುತ್ತವೆ. ಕರುಳಲ್ಲಿ ಯಾವಾಗಲೂ ಆಹಾರ ಹೆಚ್ಚುತ್ತಾ ಇರುತ್ತೆ, ಆ ಪರಿಕ್ರಮಣ ಚಲನೆ ನಡೀತಾ ಇರುತ್ತೆ. ಹೆಂಗಿರುತ್ತೆ ಅದು ಅಂದರೆ ಈ ರೀತಿ ಇರುತ್ತೆ. ಈ ರೀತಿ ಅನ್ನನಾಳ ಸ್ಟ್ರೈಟ್ ಇರುತ್ತಲ್ವ, ಅದು ಆಹಾರ ಬಂದ ತಕ್ಷಣ ಈ ರೀತಿ ಮುಟ್ಕೊಳ್ಳುತ್ತೆ. ಇದೀಗ ಪರಿಸಂಕ್ರಮಣ ಚಲನೆ ಅಂತ ಕರಿತೀವಿ. ಇಲ್ಲಿ ಆಹಾರ ಕೆಳಗಡೆ ತಳ್ಳಲ್ಪಡುತ್ತೆ, ಕೆಳಗಡೆ ಈ ರೀತಿ. ಇದಕ್ಕೆ ಪರಿಕ್ರಮ ಚಲನೆ, ಇದಕ್ಕೆ ಪರಿಕ್ರಮ ಅಥವಾ ಪರಿಸಂಕ್ರಮಣ, ಪೆರಿಸ್ಟಾಲ್ಸಿಸ್ ಅಂತ ಕರಿತೀವಿ. ಇದಕ್ಕೆ ಪರಿಕ್ರಮಣ ಸಂಕುಚನ ಚಲನೆ ಅಂತ ಕರಿತೀವಿ. ಪರಿಕ್ರಮಣ ಸಂಕುಚನ ಅಂದರೆ ನೀವು ಹಾವು ಕಪ್ಪೆ ನುಂಗಿದಾಗ ಹೆಂಗೆ ಒಳ ತಳ್ಳುತ್ತಾ ಹೋಗುತ್ತೋ ಹಾಗೆ ನಾವೇನಾದರೂ ನುಂಗಿದಾಗ ಅದನ್ನು ಕೆಳಗಡೆ ತಳ್ತಾ ಹೋಗುತ್ತೆ. ನಮ್ಮ ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಎಲ್ಲ ತಳ್ತಾ ಹೋಗುತ್ತೆ. ಬಾಯಿಂದ ಜಠರಕ್ಕೆ ಆಹಾರ ನಾಳ ಅಥವಾ ಅನ್ನನಾಳದ ಮೂಲಕ ಒಯ್ಯಲ್ಪಡುತ್ತದೆ. ಜಠರವು ಒಂದು ದೊಡ್ಡ ಅಂಗವಾಗಿದ್ದು ಆಹಾರ ಸೇವಿಸಿದಾಗ ಅದು ಹಿಗ್ಗುತ್ತದೆ. ಜಠರದ ಸ್ನಾಯುಕ ಗೋಡೆಗಳು ಹೆಚ್ಚಿನ ಪಚನ ರಸಗಳೊಂದಿಗೆ ಆಹಾರವು ಚೆನ್ನಾಗಿ ಮಿಶ್ರವಾಗಲು ಸಹಾಯ ಮಾಡುತ್ತವೆ. ಈಗ ನಾವು ಅನ್ನನಾಳದಿಂದ ಜಠರಕ್ಕೆ ಬಂದ್ವಿ. ಇಲ್ಲಿ ಇದು ಹೆಂಗಿರುತ್ತೆ ಅನ್ನೋದನ್ನು ಚಿತ್ರದ ಮೂಲಕ ನೋಡೋಣ. ಅಂದರೆ ಇಲ್ಲಿ ಜಠರದಲ್ಲಿ ಏನೇನು ಬಿಡುಗಡೆ ಆಗ್ತವೆ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ನಾನು ಈ ಚಿತ್ರ ಬರೀತೀನಿ, ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಮನೆಗೆ. ಉದಾಹರಣೆಗೆ ನಾವು ತೆರೆಯನ್ನು ಈ ರೀತಿ ಬರೋದು, ಬರೋದು ಬಾಯಿ, ಕಗ್ಗ, ಮನುಷ್ಯನ ತಲೆಬುರುಡೆ, ಈ ರೀತಿ ತಲೆಬುರುಡೆ ಬರೆಯಬೇಕು. ನಂತರ ಇದು ಬಾಯಿ ಇಲ್ಲಿಂದ ಹಿಂಗೆ ಮತ್ತು ಮೂಗು, ಇದಕ್ಕೆ ಎರಡು ಒಂದೇ ಮಾರ್ಗ ಗಂಟೆ. ಇಲ್ಲಿಂದ ಇದು ಅನ್ನನಾಳ ಹಿಂಗೆ ಬರುತ್ತೆ. ಬಂದ್ಬಿಟ್ಟು ಇದನ್ನು ನಾವು ಸ್ವಲ್ಪ ಉದ್ದ ಮಾಡ್ತೀವಿ. ಹೀಗಿದು ಇಲ್ಲಿ ಜಠರ ಬಿಟ್ಟರೆ ಸ್ವಲ್ಪ ಕೆಳಗೆ ಈಗ ನಾವು ಇಲ್ಲಿ ವಪೆ ಅಂತ ಇರುತ್ತೆ. ವಪೆ ಇದು ಎದೆ ಮತ್ತು ಉದರವನ್ನು ಬೇರ್ಪಡಿಸುವ ಭಾಗ. ಇಲ್ಲಿ ಏನು ಮಾಡುತ್ತೆ, ಇಲ್ಲಿ ಜಠರ ಇರುತ್ತೆ. ಇದಕ್ಕೆ ಸಿ ಆಕಾರದಲ್ಲಿ ಇರುತ್ತೆ. ಇದರ ಮುಂದ್ಗಡೆ ಒಂದು ದೊಡ್ಡದಾದ
ತ್ರಿಕೋನಾಕಾರ. ಇದರೊಳಗಡೆ ಪಿತ್ತಕೋಶ ಇರುತ್ತೆ. ಇದು ಹಿಂಗೆ ಬರುತ್ತೆ. ಇದ್ರ ಕೆಳಗಡೆ ಮೇದೋಜ್ಜೀರಕ ಗ್ರಂಥಿ ಇರುತ್ತೆ. ಇದು ಸಹ ಹೀಗೆ ಸೇರುತ್ತೆ. ಮೇದೋಜ್ಜೀರಕ ಗ್ರಂಥಿ ಇದು ಯಕೃತ್ತು ಪಿತ್ತಕೋಶ. ಇದಾದ್ಮೇಲೆ ನಮಗೆ ದೊಡ್ಡ ಕರಳು ಬರುತ್ತೆ. ದೊಡ್ಡ ಕರಳು, ಸಣ್ಣ ಕರಳು ಮುಂದಾಯ್ತಲ್ವ, ಇಲ್ಲಿಂದ ದೊಡ್ಡ ಕರಳು ಸ್ಟಾರ್ಟ್ ಆಗುತ್ತೆ. ಈ ಸಣ್ಣ ಕರಳು ಇಲ್ಲಿ ಬಂದು ಬಿಡುತ್ತೆ. ಹಿಂಗೆ ಬಂದು ಈ ಸಣ್ಣ ಕರಳನ್ನು ನಾವು ಇದು ಬಹಳಷ್ಟು ಫೋಲ್ಡಿಂಗ್ ಆಗಿದೆ. ಯಾವ ಥರ ಬೇಕಾದ್ರೆ ಫೋಲ್ಡ್ ಮಾಡ್ಬೋದು. ನಮಗೆ ಕರಳು ಇನ್ನೊಂದ್ಸಲ ತರಲು, ಇನ್ನೊಂದ್ಸಲ ತರಲು, ಈ ಥರ ಮಾಡಿ ಇನ್ನೊಂದ್ಸಲ ಎಣ್ಣೆ ಕರಳು ಬಂದು ಈ ಥರ ಮಾಡಿ ಇಲ್ಲಿ ಕೂಡಿಸಿ ಸಣ್ಣ ಕರಳು ಒಳಗಡೆ ಸುಳಿ ಸುತ್ತಕೊಂಡು ಕುಂತಿರುತ್ತೆ. ಈಗ ನಾವು ಇದಕ್ಕೊಂದು ಆಕಾರ ಕೊಡಬಹುದು. ಹೀಗೆ ಭುಜ, ಹೊಟ್ಟೆ, ಇದೇ ಹೆಚ್ಚು ಇಂಪಾರ್ಟೆಂಟ್ ಏನಲ್ಲ, ಇದು ಇಂಪಾರ್ಟೆಂಟ್. ಇದು ನಮಗೆ ಇದು ಇಂಪಾರ್ಟೆಂಟ್. ಫಸ್ಟು ಬಾಯಿ, ಬಾಯಿ ಅಂದರೆ ಇಲ್ಲಿ ಗಂಟಲು, ನೆಕ್ಸ್ಟ್ ಇದು ಅನ್ನನಾಳ, ಅನ್ನನಾಳ ಆದಮೇಲೆ ಈ ಕಡೆ ಜಠರ, ಜಠರ ಆದಮೇಲೆ ಈ ಎರಡು ಗ್ರಂಥಿಗಳು, ಪಿತ್ತಕೋಶ, ಇನ್ನೊಂದು ಮೇದೋಜ್ಜೀರಕ, ಮೇದೋಜ್ಜೀರಕ ಗ್ರಂಥಿ, ಮೇದೋಜ್ಜೀರಕ ಗ್ರಂಥಿ. ನೆಕ್ಸ್ಟ್ ಸಣ್ಣ ಕರಳು, ದೊಡ್ಡ ಕರಳು. ಈ ಕಡೆ ಸಣ್ಣ ಕರಳು, ಸಣ್ಣ ಕರಳು, ಇದಾಯ್ತಲ್ಲ, ಇದು ದೊಡ್ಡ ಕರಳು. ದೊಡ್ಡ ಕರಳು ಲಾಸ್ಟ್ ಇದೈತಲ್ಲ, ಒಂದು ಗುದದ್ವಾರ. ನೆಕ್ಸ್ಟ್ ಇದು ಯಕೃತ್ತು ಅಂತ ಬರುತ್ತೆ. ಪಿತ್ತಕೋಶದ ಮೇಲೆ ದೊಡ್ಡದಿರುತ್ತಲ್ವಾ, ಅದಕ್ಕೆ ಯಕೃತ್ತು ಅಂತ ಕರೀತಾರೆ. ಯಕೃತ್ತು ಮಾನವನ ಒಂದು, ಇದನ್ನು ಇನ್ನೂ ಚಿಕ್ಕದು ಮಾಡಬಹುದು, ತೊಂದರೆ ಇಲ್ಲ.
ಒಂದೇ ಅಳತೆ ಬರಬೇಕು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಬಾಯಿ, ಇಲ್ಲಿ ಗಂಟಲು, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಮತ್ತು ಪಿತ್ತಕೋಶ ಮತ್ತು ಮೇದೋಜ್ಜೀರಕ ಗ್ರಂಥಿ. ಇವು ವೆರಿ ಇಂಪಾರ್ಟೆಂಟ್. ಈಗ ನಾವೀಗ ಒಂದೊಂದನೇ ಏನು ಕೆಲಸ ಮಾಡ್ತೇವೆ ಅಂತ ನೋಡೋಣ. ಆಹಾರ ಮೊದಲು ಅನ್ನನಾಳದ ಮೂಲಕ ಬಾಯಿಯಿಂದ ಜಠರಕ್ಕೆ ಹೋಗುತ್ತೆ. ಜಠರದ ಸ್ನಾಯುಕ ಗೋಡೆಗಳು ಅಲ್ಲಿ ಜಠರ ರಸದೊಂದಿಗೆ ಆಹಾರವು ಚೆನ್ನಾಗಿ ಮಿಶ್ರಣವಾಗಲು ಸಹಾಯ ಮಾಡ್ತವೆ. ಈ ಪಚನ ಕ್ರಿಯೆಗಳು ಜಠರದ ಗೋಡೆಯಲ್ಲಿ ಕಂಡುಬರುವ ಗ್ರಂಥಿಗಳಿಂದ ನಿರ್ವಹಿಸಲ್ಪಡುತ್ತವೆ. ಜಠರದ ಗೋಡೆಗಳಲ್ಲಿ ಗ್ರಂಥಿಗಳಿವೆ. ಇವು ಹೈಡ್ರೋಕ್ಲೋರಿಕ್ ಆಮ್ಲ. ಜಠರಕ್ಕೆ ಹೋದ ತಕ್ಷಣ ಜಠರದಲ್ಲಿ ನಮಗೆ HCl ಆ್ಯಸಿಡ್, ಇದರೊಳಗಡೆ ಹೈಡ್ರೋಕ್ಲೋರಿಕ್ ಆಮ್ಲ HCl ಅಂತ ಆಮ್ಲ ಉತ್ಪತ್ತಿಯಾಗುತ್ತೆ. ಜಠರಾಮ್ಲ ಅಂತ ಕರಿತೀವಿ. ಈ HCl ಹೈಡ್ರೋಕ್ಲೋರಿಕ್ ಆಮ್ಲ ಪ್ರೋಟೀನನ್ನು ಜೀರ್ಣಿಸುವ ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತದೆ. ಇಲ್ಲಿ ಜಠರದಲ್ಲಿ ಪೆಪ್ಸಿನ್ ಉತ್ಪತ್ತಿಯಾಗುತ್ತೆ. ಪೆಪ್ಸಿನ್ ಅಂತಕ್ಕಂಥದ್ದು ಒಂದು ಕಿಣ್ವ ಮತ್ತು ಲೋಳೆಯನ್ನು ಸ್ರವಿಸುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ. ಪೆಪ್ಸಿನ್ ಆಮ್ಲೀಯ ಮಾಧ್ಯಮದಲ್ಲಿ ಪ್ರೋಟೀನನ್ನು ಜೀರ್ಣ ಮಾಡುತ್ತೆ. ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತೆ. ಆಮ್ಲದಿಂದ ಇತರ ಯಾವ ಕ್ರಿಯೆಗಳು ಜರುಗುತ್ತವೆ ಎಂದು ನೀವು ಯೋಚಿಸುವಿರಿ. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಲೋಳೆಯು ಜಠರದ ಗೋಡೆಗಳನ್ನು ಆಮ್ಲದ ಕ್ರಿಯೆಯಿಂದ ರಕ್ಷಿಸುತ್ತದೆ. ವಯಸ್ಕರು ಆಮ್ಲೀಯ ಸಮಸ್ಯೆಯ ಬಗ್ಗೆ ದೂರುವುದನ್ನು ಸಾಮಾನ್ಯವಾಗಿ ನಾವೆಲ್ಲ ಕೇಳಿದ್ದೇವೆ. ಮೇಲೆ ಚರ್ಚಿಸಿದ ವಿಷಯದ ಬಗ್ಗೆ ಇದು ಸಂಬಂಧಿಸಿರಬಹುದೇ? ಆಮ್ಲ ನಮ್ಮ ದೇಹದಲ್ಲಿ ಆಮ್ಲ ಉತ್ಪತ್ತಿ ಆಗುತ್ತೆ. ನಮ್ಮ ಜಠರದಲ್ಲಿ ಅಸಿಡಿಟಿ ಅಂತ ಕೇಳ್ತೀವಿ. ಅಸಿಡಿಟಿ ಯಾವಾಗ ಆಗುತ್ತೆ? ನಾವು ಬೇಳೆಕಾಳುಗಳನ್ನು ತಿಂದಾಗ ಗ್ಯಾಸ್ ಜಾಸ್ತಿ ಆಗುತ್ತೆ ನೋಡಿ. ಬೇಳೆಕಾಳುಗಳು, ಕರಿದಂಥ ಆಹಾರ ಪದಾರ್ಥಗಳನ್ನು ತಿಂದಾಗ ಅಸಿಡಿಟಿ ಆಗುತ್ತೆ ಹೇಳ್ತೀವಿ. ಈ ರೀತಿ ಜಠರದಿಂದ ಆಹಾರದ ಹೊರದೂಡುವಿಕೆಯು ಸಂಕುಚಿತ ಸ್ನಾಯುಗಳಿಂದ ಅಲ್ಲಿ ಸ್ಪಿಂಕ್ಟರ್ ಮಜಲ್ಸ್ ಅಂದರೆ ಜಠರದಲ್ಲಿ ಹೆಚ್ಚು ಬಲಿಷ್ಠವಾದ ಸಂಕುಚಿಸಬಲ್ಲ ಸ್ನಾಯುಗಳಿರ್ತವೆ. ಆ ಸಂಕುಚಿಸಬಲ್ಲ ಸ್ನಾಯುಗಳು ತಿಂದಂಥ ಆಹಾರವನ್ನು ಈ ಕಡೆ ಕೆಳಗಡೆ ತಗೊಳ್ತವೆ. ಸಣ್ಣ ಕರಳು ಇರ್ತವೆ. ಸಣ್ಣ ಕರಳು ಅಂತಕ್ಕಂಥದ್ದು ಭಾಳ ಉದ್ದವಾದ ಮತ್ತು ತೆಳುವಾದ ಉದ್ದವಾದ ಪೈಪ್ ಥರ ಇರುತ್ತೆ. ಅದು ಕಡಿಮೆ ಜಾಗದಲ್ಲಿ ಹೆಚ್ಚು ಕೋಲ್ಡ್ ಆಗಿ ಒಳಗಡೆ ಕುತ್ಕೊಂಡಿರುತ್ತೆ. ಆಹಾರವನ್ನು ಸಣ್ಣ ಪ್ರಮಾಣದಲ್ಲಿ ಸಣ್ಣ ಕರಳಿಗೆ ಬಿಡುಗಡೆ ಮಾಡುತ್ತದೆ. ಈಗ ಆಹಾರವು ಜಠರದಿಂದ ಸಣ್ಣ ಕರಳಿಗೆ ಪ್ರವೇಶಿಸುತ್ತದೆ. ಇದು ಜೀರ್ಣನಾಳದ ಅತ್ಯಂತ ಉದ್ದವಾದ ಭಾಗವಾಗಿದ್ದು ವ್ಯಾಪಕವಾಗಿ ಸುರುಳಿ ಹೊಂದಿ ಕಡಿಮೆ ಸ್ಥಳದಲ್ಲಿ ಅಳವಡಿಸಲ್ಪಟ್ಟಿದೆ. ವ್ಯಾಪಕವಾಗಿ ಸುರುಳಿ ಹೊಂದಿರುತ್ತೆ ಮತ್ತು ಕಡಿಮೆ ಸ್ಥಳದಲ್ಲಿರುತ್ತೆ. ಸಣ್ಣ ಕರಳಿನ ಉದ್ದವು ವಿವಿಧ ಪ್ರಾಣಿಗಳಲ್ಲಿ ಅವು ಸೇವಿಸುವ ಆಹಾರದ ಆಧಾರದ ಮೇಲೆ ಭಿನ್ನವಾಗಿದೆ. ಹುಲ್ಲನ್ನು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸನ್ನು ಜೀರ್ಣಿಸುವ ಸಲುವಾಗಿ ಉದ್ದನೆಯ ಸಣ್ಣ ಕರಳಿನ ಅಗತ್ಯವಿದೆ. ಮಾಂಸವು ಜೀರ್ಣಿಸಲು ಸುಲಭವಾಗಿದೆ. ಆದ್ದರಿಂದ ಹುಲಿಯಂತಹ ಮಾಂಸಾಹಾರಿಗಳು ಗಿಡ್ಡ ಸಣ್ಣ ಕರಳನ್ನು ಹೊಂದಿವೆ. ಸಸ್ಯಾಹಾರಿಗಳಲ್ಲಿ ಸಣ್ಣ ಕರಳು ಉದ್ದ ಇರುತ್ತೆ. ಯಾಕಂದರೆ ಅದರಲ್ಲಿ ಅಪೆಂಡಿಕ್ಸ್ ಇಲ್ಲಿ ಒಂದು ಬೆರಳಿನಂಥ ರಚನೆ ಬಂದಿದೆ ನೋಡಿ ಮನುಷ್ಯರಲ್ಲಿ. ಇದಕ್ಕೆ ಅಪೆಂಡಿಕ್ಸ್ ಅಂತ ಕರೀತಾರೆ. ಅಪೆಂಡಿಕ್ಸ್. ಈ ಅಪೆಂಡಿಕ್ಸ್ ಮನುಷ್ಯರಲ್ಲಿ ಅದು ಕಾರ್ಯನಿರ್ವಹಿಸಲ್ಲ. ಇದು ಹುಲ್ಲು ತಿನ್ನುವಂಥ ಪ್ರಾಣಿಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದು ಸಣ್ಣ ಕರಳಿನ ಒಂದು ಭಾಗ. ಈ ಸಣ್ಣ ಕರಳು ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಹುಲ್ಲು ತಿನ್ನುವಂತಹ ಹಸು, ಮೇಕೆ ಅಥವಾ ಅದು ಕೋಣ, ಕುರಿ, ಅದು ಎಮ್ಮೆ, ಕೋಣ, ಎತ್ತು, ಆಕಳು, ಇವುಗಳಲ್ಲಿ ಸಣ್ಣ ಕರಳು ಉದ್ದ ಇರುತ್ತೆ. ಯಾಕಂದರೆ ಇವು ಹುಲ್ಲು ತಿಂದು ಜೀರ್ಣಿಸ್ಕೊಳ್ಬೇಕಲ್ವಾ. ಅದಕ್ಕೆ ಅಪೆಂಡಿಕ್ಸ್ ಅಂತಕ್ಕಂಥ ಇನ್ನೊಂದು ಸಣ್ಣ ಕರಳಿನ ಮುಂಭಾಗ ಇರುತ್ತೆ. ಆದ್ದರಿಂದ ಉದ್ದ ಇರುತ್ತೆ. ಅದೇ ಹುಲಿಗಳು ಮಾಂಸ ತಿಂತವೆ. ಹುಲಿ, ಚಿರತೆ, ಸಿಂಹ ಇವುಗಳಲ್ಲಿ ಸಣ್ಣ ಕರಳು ಗಿಡ್ಡದಾಗಿರುತ್ತೆ. ಮಾಂಸ ಜೀರ್ಣಿಸಲಿಕ್ಕೆ ಸುಲಭವಾಗಿರುತ್ತೆ ಮತ್ತು ಅವುಗಳಲ್ಲಿ ಸಣ್ಣ ಗಿಡ್ಡ ಕರಳನ್ನು ನೋಡ್ತೀವಿ. ಸಣ್ಣ ಕರಳು ಎಂಬುದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣ ಪಚನವಾಗುವ ಸ್ಥಳ. ನೋಡ್ರಿ, ಸಂಪೂರ್ಣ ಪಚನವಾಗುವ ಸ್ಥಳ ಸಣ್ಣ ಕರಳು. ಇಲ್ಲಿ ಕಾರ್ಬೋಹೈಡ್ರೇಟ್ಗಳು, ನಾವೇನು ಹಿಟ್ಟು ತಿಂತೀವಲ್ಲ, ರಾಗಿ ಮುದ್ದೆ, ಚಪಾತಿ, ರೊಟ್ಟಿ, ಅನ್ನ, ಇದು ಕಾರ್ಬೋಹೈಡ್ರೇಟ್. ಮತ್ತು ಪ್ರೋಟೀನ್, ಬೇಳೆಕಾಳುಗಳು ಮತ್ತು ಹಾಲು, ಮೊಟ್ಟೆ, ಪ್ರೋಟೀನ್ ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವ ಸ್ಥಳ ಸಣ್ಣ ಕರಳು. ಈ ಉದ್ದೇಶಕ್ಕಾಗಿ ಇದು ಮೇದೋಜ್ಜೀರಕ ಗ್ರಂಥಿ ಮತ್ತು ಯಕೃತ್ತುಗಳ ಸ್ರವಿಕೆಗಳನ್ನು ಪಡೆಯುತ್ತದೆ. ಮೇದೋಜ್ಜೀರಕ ಗ್ರಂಥಿ ನಾನು ತೋರಿಸಿದಲ್ವಾ, ಜಠರದ ಕೆಳಭಾಗದಲ್ಲಿ ಒಂದು ಗ್ರಂಥಿ ಇರುತ್ತೆ, ಮೇದೋಜ್ಜೀರಕ ಗ್ರಂಥಿ. ಇದು ಮೇದೋಜ್ಜೀರಕ ರಸವನ್ನು ಉತ್ಪತ್ತಿ ಮಾಡಿ ಸಣ್ಣ ಕರಳಿಗೆ ಬಿಡುತ್ತದೆ. ನಂತರ ಇಲ್ಲಿ ಒಂದು ಪಿತ್ತಕೋಶ ಇರುತ್ತೆ. ಪಿತ್ತಕೋಶ ಅಂದರೆ ಯಕೃತ್ತಿನ ಒಳಭಾಗದಲ್ಲಿ ಪಿತ್ತಕೋಶ ಇರುತ್ತೆ. ಅದು ಪಿತ್ತರಸವನ್ನು ಉತ್ಪತ್ತಿ ಮಾಡುತ್ತೆ. ಈ ಮೇದೋಜ್ಜೀರಕ ರಸ ಮತ್ತು ಪಿತ್ತರಸ ಸಣ್ಣ ಕರಳಿಗೆ ಜಠರದಿಂದ ಮುಂದಕ್ಕೆ ಬರ್ತಕ್ಕಂಥ ಒಂದು ಆಹಾರದಲ್ಲಿ ಸೇರ್ಪಡೆಯಾಗುತ್ತೆ.
ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಲಿಪಿಡ್ ಇದನ್ನು ಸಂಪೂರ್ಣವಾಗಿ ಜೀರ್ಣಿಸುವ ಸ್ಥಳ. ಇಲ್ಲಿ ಮೇದೋಜ್ಜೀರಕ ಗ್ರಂಥಿ ಮತ್ತು ಯಕೃತ್ತುಗಳ ಸ್ರವಿಕೆ ಅಂದರೆ ಒಂದು ಹಾರ್ಮೋನ್, ಒಂದು ಇದು ಕಿಣ್ವಗಳು, ಒಂದು ರಸ ಉತ್ಪತ್ತಿ ಆಗುತ್ತೆ, ಸ್ರವಿಕೆಯನ್ನು ಪಡೆಯುತ್ತದೆ. ಜಠರದಿಂದ ಬರುವ ಆಹಾರವು ಆಮ್ಲೀಯವಾಗಿದ್ದು ಮೇದೋಜ್ಜೀರಕ ಕಿಣ್ವಗಳ ಪ್ರತಿವರ್ತನೆಗಾಗಿ, ಜಠರದಲ್ಲಿ ಆಮ್ಲೀಯ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿಯಾಗಿರುತ್ತೆ. ಆ ಪೆಪ್ಸಿನ್ ಅಂದರೆ ಪ್ರೋಟೀನನ್ನು ಜೀರ್ಣ ಮಾಡುವಂಥ ಪೆಪ್ಸಿನ್ ಕಾರ್ಯನಿರ್ವಹಿಸಲಿಕ್ಕೆ ಆಮ್ಲೀಯ ಮಾಧ್ಯಮ ಬೇಕು ಜಠರದಲ್ಲಿ. ಮತ್ತು ನಾವೇನಾದರೂ ತೊಳೆಯದೇ ಆಹಾರ ಪದಾರ್ಥಗಳನ್ನು ತಿಂದರೆ ಅಲ್ಲಿ ಏನಾದರೂ ಸೂಕ್ಷ್ಮ ಜೀವಿಗಳಿದ್ದರೆ ಜಠರದಲ್ಲಿ ಕೊಲ್ಲಲ್ಪಡ್ತವೆ. ಜಠರಾಮ್ಲ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲದಿಂದ. ಇದೇ ಆಮ್ಲೀಯ ಆಹಾರವು ಆಮ್ಲೀಯವಾಗಿದ್ದು ಮೇದೋಜ್ಜೀರಕ ಕಿಣ್ವಗಳ ಪ್ರತಿವರ್ತನೆಗಾಗಿ ಇದನ್ನು ಕ್ಷಾರೀಯಗೊಳಿಸುವ ಅಗತ್ಯವಿದೆ. ಮೇದೋಜ್ಜೀರಕ ಗ್ರಂಥಿ ಮೇದೋಜ್ಜೀರಕ ಕಿಣ್ವಗಳನ್ನು ಬಿಡುತ್ತಲ್ವ, ಅದು ಕ್ಷಾರೀಯ ಮಾಧ್ಯಮ ಬೇಕಾಗುತ್ತೆ ಅವು ವರ್ತನೆ ಮಾಡೋಕ್ಕೆ. ಈ ಕ್ಷಾರೀಯಗೊಳಿಸುವ ಅಗತ್ಯವಿದೆ. ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬಿನ ಮೇಲೆ ವರ್ತಿಸುವ ಜೊತೆಗೆ ಈ ಕಾರ್ಯವನ್ನು ಪೂರ್ಣಗೊಳಿಸುತ್ತದೆ. ಯಕೃತ್ತು ಅಥವಾ ಪಿತ್ತಕೋಶ ಅಂತ ಹೇಳ್ತೀವಿ, ಅಲ್ಲಿಂದ ಬರುವಂಥ ಪಿತ್ತರಸ ಅದು ಕ್ಷಾರೀಯವಾಗಿರುತ್ತೆ. ಅದು ಈ ಆಮ್ಲೀಯವಾಗಿ ಏನು ಜಠರದಿಂದ ಆಮ್ಲ ಮಾಧ್ಯಮ ಅಂದರೆ ಆಮ್ಲೀಯವಾಗಿರ್ತಕ್ಕಂಥ ಆಹಾರ ಇರುತ್ತಲ್ಲ ಜಠರದಲ್ಲಿ, ಅದು ಸಣ್ಣ ಕರಳಿಗೆ ಬಂದ ತಕ್ಷಣ ಇಲ್ಲಿ ಸಣ್ಣ ಕರಳಿನಲ್ಲಿ ಆಹಾರ ಆಮ್ಲೀಯವಾಗಿರುತ್ತೆ. ಈ ಯಕೃತ್ತಿನಿಂದ ಬಿಡುಗಡೆಯಾಗುವಂಥ ಅಂದರೆ ಪಿತ್ತಕೋಶದಿಂದ ಬಿಡುಗಡೆಯಾಗುವಂಥ ಪಿತ್ತರಸ ಇದನ್ನು ಕ್ಷಾರೀಯಗೊಳಿಸುತ್ತೆ. ಯಾಕಂದರೆ ಈ ಮೇದೋಜ್ಜೀರಕ ಗ್ರಂಥಿಯಲ್ಲಿ ಇರುವಂಥ ಕಿಣ್ವಗಳು ವರ್ತನೆ ಮಾಡೋಕ್ಕೆ ಕ್ಷಾರೀಯ ಮಾಧ್ಯಮ ಬೇಕು. ಕ್ಷಾರೀಯ ಅಂದರೆ ಬೇಸ್, ಪ್ರತ್ಯಾಮ್ಲ. ಆಮ್ಲೀಯ ಅಂದರೆ ಆ್ಯಸಿಡ್, ಆಮ್ಲೀಯ. ಗೊತ್ತಾಯ್ತು? ಆಮ್ಲ ಮತ್ತು ಪ್ರತ್ಯಾಮ್ಲ ಗೊತ್ತಲ್ಲ. ಆಮ್ಲವನ್ನು ತಟಸ್ಥಗೊಳಿಸಲಿಕ್ಕೆ ಪ್ರತ್ಯಾಮ್ಲ ಬಳಸ್ತಾರೆ, ಪ್ರತ್ಯಾಮ್ಲವನ್ನು ಆಮ್ಲೀಯ ಮಾಡಲಿಕ್ಕೆ ಆಮ್ಲ ಬಳಸ್ತಾರೆ. ಅಂದರೆ ಆಮ್ಲೀಯವಾಗಿದ್ದು ಇದು ಪ್ರತ್ಯಾಮ್ಲೀಯ ಆಯಿತು, ಇದು ಪಿತ್ತರಸದ ಸೇರ್ಪಡೆ ಆಯಿತು. ಪಿತ್ತರಸ ಇದನ್ನು ಪಿತ್ತರಸವನ್ನು ಉತ್ಪತ್ತಿ ಮಾಡ್ತಾರೆ. ಪಿತ್ತಕೋಶ ಈಗ ಆಹಾರಕ್ಕೆ ಸೇರ್ಪಡೆ ಆದ ತಕ್ಷಣ ಅದು ಆಹಾರ ಕ್ಷಾರೀಯಗೊಳಿಸುತ್ತದೆ. ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸ ಕೊಬ್ಬಿನ ಮೇಲೆ ವರ್ತಿಸುವ ಜೊತೆಗೆ ಈ ಕಾರ್ಯವನ್ನು ಪೂರ್ಣಗೊಳಿಸುತ್ತದೆ. ಅಂದರೆ ಕೊಬ್ಬನ್ನು ಸಹ ಕರಗಿಸುತ್ತೆ ಪಿತ್ತಕೋಶ. ಸಣ್ಣ ಕರಳಿನಲ್ಲಿ ಕಂಡುಬರುವ ಕೊಬ್ಬುಗಳು ದೊಡ್ಡ ದೊಡ್ಡ ದುಂಡು ಕಣಗಳ ರೂಪದಲ್ಲಿರ್ತವೆ. ಕಿಣ್ವಗಳಿಗೆ ಅದರ ಮೇಲೆ ವರ್ತಿಸುವುದು ಕಷ್ಟವಾಗುತ್ತದೆ. ಪಿತ್ತರಸದ ಲವಣಗಳು ಅವುಗಳನ್ನು ಚಿಕ್ಕ ಚಿಕ್ಕ ತುಂಡು ಕಣಗಳಾಗಿ ವಿಭಜಿಸಿ ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಪಿತ್ತರಸ ಏನು ಮಾಡುತ್ತೆ, ಈ ಏನು ಕೊಬ್ಬಿನ ಕಣಗಳನ್ನು, ಲಿಪಿಡಿನ ಕಣಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಪರಿವರ್ತನೆ ಮಾಡುತ್ತೆ, ಅಂದರೆ ಒಡೆಯುತ್ತೆ. ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಸಣ್ಣ ಸಣ್ಣ ಕೊಬ್ಬಿನ ಕಣಗಳನ್ನಾಗಿ ಮಾಡುತ್ತೆ. ಇದು 4ನೇ ಅಧ್ಯಾಯದಲ್ಲಿ ಕಲಿತಿರುವ ಕೊಳೆಯನ್ನು ಎಮಲ್ಸೀಕರಣಗೊಳಿಸುವ ಸಾಬೂನಿನ ವರ್ತನೆ ಇದೆ. ದೊಡ್ಡ ದೊಡ್ಡ ಕೊಳೆಯ ಕಣಗಳನ್ನು ಸಾಬೂನಿನ ಕಣಗಳು ಏನು ಮಾಡ್ತೇವೆ, ಒಡೆದು ಚೂರು ಮಾಡ್ತವೆ. ಹಾಗೆ ಆ ರೀತಿ ಇದು ಎಮಲ್ಸೀಕರಣಗೊಳಿಸುವ ಸಾಬೂನಿನ ವರ್ತನೆಯಂತೆಯೇ ಇರುತ್ತೆ. ಮೇದೋಜ್ಜೀರಕ ರಸವನ್ನು ಉತ್ಪತ್ತಿ ಮಾಡ್ತದೆ. ಮೇದೋಜ್ಜೀರಕ ಗ್ರಂಥಿ ಅಂದರೆ ಈಗ ನಾವು ಪಿತ್ತರಸದ ಕೆಲಸ ನೋಡಿದ್ವಿ. ಈಗ ಮೇದೋಜ್ಜೀರಕ ರಸವನ್ನು ಉತ್ಪತ್ತಿ ಮಾಡುತ್ತೆ. ಮೇದೋಜ್ಜೀರಕ ಗ್ರಂಥಿ ಪ್ಯಾನ್ಕ್ರಿಯಾಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಮೇದೋಜ್ಜೀರಕ ರಸವನ್ನು ಸ್ರವಿಸುತ್ತದೆ. ಇದು ಪ್ರೋಟೀನನ್ನು ಜೀರ್ಣಿಸಲು ಪ್ರೋಟೀನ್ ಜೀರ್ಣಿಸಲಿಕ್ಕೆ ಟ್ರಿಪ್ಸಿನ್ ಮತ್ತು ಎಮಲ್ಸೀಕರಣಗೊಂಡ ಕೊಬ್ಬುಗಳನ್ನು ವಿಭಜಿಸಲು ಲೈಪೇಜ್ನಂಥ ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ. ಟ್ರಿಪ್ಸಿನ್ ಮತ್ತು ಲೈಪೇಜ್ ಅದು ಲಿಪಿಡನ್ನು ಒಡೆಯುತ್ತೆ, ಕೊಬ್ಬನ್ನು. ಟ್ರಿಪ್ಸಿನ್ ಪ್ರೋಟೀನನ್ನು ಒಡೆಯುತ್ತೆ. ಟ್ರಿಪ್ಸಿನ್ ಮತ್ತು ಲೈಪೇಜ್ನಂಥ ಕಿಣ್ವಗಳನ್ನು ಹೊಂದಿದೆ. ಸಣ್ಣ ಕರಳಿನ ಭಿತ್ತಿಯು ಗ್ರಂಥಿಗಳನ್ನು ಹೊಂದಿದ್ದು ಇವು ಕರುಳಿನ ರಸವನ್ನು ಸ್ರವಿಸುತ್ತವೆ. ಸಣ್ಣ ಕರುಳಿನ ಭಿತ್ತಿ ಈ ಥರದ ಮತ್ತು 5 ಥರದ ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ. ನಂತರ ಇದರಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನನ್ನು ಅಮೈನೋ ಆಮ್ಲವಾಗಿ, ನೋಡಿ ನಾವು ಏನು ತಿಂತೀವಿ ಪ್ರೋಟೀನ್, ಹಾಲಲ್ಲಿ, ಮೊಟ್ಟೆಯಲ್ಲಿ, ಬೇಳೆಕಾಳುಗಳಿರ್ತಕ್ಕಂಥ ಪ್ರೋಟೀನ್ ಅಮೈನೋ ಆಮ್ಲ ಆಗುತ್ತೆ. ಅಮೈನೋ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳು ಅಂದರೆ ಪಿಷ್ಟ ಇರುತ್ತಲ್ಲ, ಸಂಕೀರ್ಣ ಕಾರ್ಬೋಹೈಡ್ರೇಟ್ ನಾವೇನು ರಾಗಿ ಮುದ್ದೆ, ಜೋಳದ ರೊಟ್ಟಿ, ಅನ್ನ, ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂತ ಪಿಷ್ಟ ಇರುತ್ತಲ್ವ, ಈ ಪಿಷ್ಟ ಕಾರ್ಬೋಹೈಡ್ರೇಟ್ ಅಂದರೆ ಅದು ಗ್ಲೂಕೋಸ್ ಆಗಿ, ಸಕ್ಕರೆಯಾಗಿ ಗ್ಲೂಕೋಸ್ ಆಗಿ, ಅಂದರೆ ಪ್ರೋಟೀನು ಅಮೈನೋ ಆಮ್ಲ ಆಗಿ ಕಾರ್ಬೋಹೈಡ್ರೇಟ್ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಏನು ಪಿಷ್ಟ ಇರುತ್ತಲ್ವ ಆ ಪಿಷ್ಟ ಕರಗಿ ಗ್ಲೂಕೋಸ್ ಆಗಿ, ಮತ್ತು ಕೊಬ್ಬುಗಳು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ, ಕೊಬ್ಬು ಅಂದರೆ ಲಿಪಿಡ್, ನಾವು ತಿಂತಕ್ಕಂಥ ಎಣ್ಣೆ, ಬೆಣ್ಣೆ, ತುಪ್ಪ, ಇದು ಲಿಪಿಡ್ ಆಗಿ ಅಂದರೆ ಗ್ಲಿಸರಾಲ್ ಮತ್ತು ಕೊಬ್ಬಿನ ಆಮ್ಲ ಆಗಿ ನಮ್ಮ ದೇಹದಲ್ಲಿ ಕರಗುತ್ತೆ. ನಾವೇನು ಕೊಬ್ಬರಿ ತಿಂತೀವಿ, ಶೇಂಗಾ ಬೀಜ ತಿಂತೀವಿ, ಅಥವಾ ನಾವು ಎಣ್ಣೆ, ತುಪ್ಪ, ಬೆಣ್ಣೆ ಉಪಯೋಗಿಸ್ತೀವಿ, ಅದು ಕೊಬ್ಬಿನ ಆಮ್ಲ ಆಗಿ ಮತ್ತು ಗ್ಲಿಸರಾಲ್ ಆಗಿ ಕರಗಿರುತ್ತೆ ನಮ್ಮ ದೇಹದಲ್ಲಿ, ಅದು ಜೀರ್ಣ ಆಗಿದೆ. ಈ ಜೀರ್ಣವಾದ ಆಹಾರ ಸಣ್ಣ ಕರಳಿನ ಗೋಡೆಗಳಿಂದ ಹೀರಲ್ಪಡುತ್ತೆ. ಸಣ್ಣ ಕರಳಿನ ಗೋಡೆಗಳು ಹೇಗಿರ್ತವಪ್ಪ ಅಂದರೆ ಈ ರೀತಿ ಸಣ್ಣ ಕರಳಿಗೆ ಇರುತ್ತೆ ಅಂದರೆ ಅದರ ಒಳಗೋಡೆ ಈ ಥರ ಮಿಲ್ಲೈಗಳನ್ನು ಹೊಂದಿರುತ್ತೆ, ಬೆರಳಿನಂಥ ಚಾಚಿಕೆಗಳು.
ವಿಲ್ಲಾಯಿ ಅಂತ ಕರೀತಾರೆ. ವಿಲ್ಲಾಯಿ. ಈ ವಿಲ್ಲಾಯಿಗಳಿಂದ ಆಹಾರ ಪದಾರ್ಥ ಹೀರಲ್ಪಡುತ್ತೆ. ಕರಗಿರ್ತಕ್ಕಂಥ ಏನು ಗ್ಲೂಕೋಸು, ಅಮೈನೋ ಆಮ್ಲ, ಕೊಬ್ಬಿನ ಆಮ್ಲ, ಗ್ಲಿಸರಾಲ್ ಏನಿರುತ್ತಲ್ಲ, ಕರಗಿರುವ ಆಹಾರ, ಜೀರ್ಣವಾದ ಆಹಾರ, ಅದು ಕರುಳಿನ ಒಳಗೋಡೆಯ ವಿಲ್ಲಾಯಿಗಳಿಂದ, ಒಳಗೋಡೆಯಲ್ಲಿ ಬೆರಳಿನಂಥ ರಚನೆಗಳು ಬರ್ತವೆ. ಇವಕ್ಕೆ ವಿಲ್ಲಾಯಿ ಅಂತ ಕರೀತಾರೆ. ವಿಲ್ಲಾಯಿಸ್ ಅಂತ, ವಿಲ್ಲಾಯಿಗಳು ಅಂತ ಕರೀತಾರೆ. ಅಸಂಖ್ಯಾತ ಬೆರಳಿನಂಥ ರಚನೆಗಳನ್ನು ಹೊಂದಿದ್ದು ಅದು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತದೆ. ವಿಲ್ಲಾಯಿಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದು ಅವು ಹೀರಿಕೊಂಡ ಆಹಾರವನ್ನು ರಕ್ತವು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಆ ವಿಲ್ಲಾಯಿಗಳಲ್ಲಿ ರಕ್ತನಾಳಗಳಿರ್ತವೆ. ಆ ರಕ್ತ ಏನು ಮಾಡುತ್ತೆ, ಆ ಗ್ಲೂಕೋಸನ್ನು ಕರಗಿಸ್ಕೊಂಡು, ಅಂದರೆ ಕರಗಿದ ಆಹಾರವನ್ನು ತನ್ನಲ್ಲಿ ಸೇರಿಸಿಕೊಂಡು ಜೀವಕೋಶಗಳಿಗೆ ಕೊಡುತ್ತೆ. ಜೀವಕೋಶಗಳಿಗೆ, ಇಡೀ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳು, ಚರ್ಮದ ಜೀವಕೋಶಗಳು, ಮೆದುಳಿನ ಜೀವಕೋಶಗಳು ಮತ್ತು ನಮ್ಮ ಅಡಿಯಿಂದ ಮುಡಿಯವರೆಗೆ, ಕಾಲಿನ ಪಾದದವರೆಗೂ ಎಲ್ಲ ಜೀವಕೋಶಗಳಿಗೂ ರಕ್ತ ಏನು ಮಾಡುತ್ತೆ, ಈ ಜೀರ್ಣವಾದ ಆಹಾರ ಗ್ಲೂಕೋಸನ್ನು ಮತ್ತು ಅಮೈನೋ ಆಮ್ಲ, ಗ್ಲೂಕೋಸ್ ಮತ್ತು ಕೊಬ್ಬಿನ ಆಮ್ಲವನ್ನು ತಗೊಂಡೋಗಿ ಜೀವಕೋಶಗಳಿಗೆ ಕೊಡುತ್ತೆ ರಕ್ತ. ಅಂದರೆ ವಿಲ್ಲಾಯಿಗಳಲ್ಲಿ ರಕ್ತನಾಳಗಳಿರ್ತವೆ. ಆ ರಕ್ತ ಏನು ಮಾಡುತ್ತೆ, ಆ ಆಹಾರವನ್ನು ಹೀರ್ಕೊಂಡು ಅದನ್ನು ಪ್ರತಿಯೊಂದು ಜೀವಕೋಶಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಅಲ್ಲಿ ಅದು ಶಕ್ತಿ ಪಡೆಯಲು, ಹೊಸ ಅಂಗಾಂಶಗಳನ್ನು ನಿರ್ಮಿಸಲು ಮತ್ತು ಹಳೆಯ ಅಂಗಾಂಶಗಳನ್ನು ದುರಸ್ತಿ ಮಾಡಲು ಬಳಕೆಯಾಗುತ್ತೆ. ನಮಗೆ ಶಕ್ತಿ, ಆಹಾರ ತಿನ್ನೋದ್ರಿಂದ ಶಕ್ತಿ ಸಿಗುತ್ತೆ. ಆ ಶಕ್ತಿ ಎದಕ್ಕೆ ಬೇಕು? ನಾವು ಕೆಲಸ ಮಾಡಬೇಕು, ಮಾತಾಡಬೇಕು, ನಡೆಯಬೇಕು, ಓಡಾಡಬೇಕು ಅಲ್ವಾ? ಮತ್ತು ನಮ್ಗೆ ಯಾವುದಾದ್ರೂ ಒಂದು ಚರ್ಮ ಕಿತ್ತೋಗಿದ್ರೆ, ಒಳಗಡೆ ಯಾವುದಾದ್ರೂ ಒಂದು ಅಂಗ ಸೌದೋಗಿದ್ರೆ ಅದನ್ನು ಭರ್ತಿ ಮಾಡಲಿಕ್ಕೆ ನಮಗೆ ಈ ಆಹಾರ ಬಳಕೆಯಾಗುತ್ತೆ. ಹಳೆಯ ಅಂಗಗಳನ್ನು ದುರಸ್ತಿ ಮಾಡಲು ಅಥವಾ ಅಂಗಾಂಶಗಳನ್ನು ಬೆಳೆಯೋದಕ್ಕೆ ಆಹಾರ ಬೇಕು ಮತ್ತು ನಮಗೆ ಶಕ್ತಿಗೆ ಬೇಕು. ಹೀರಿಕೆಯಾಗದ ಆಹಾರವು ದೊಡ್ಡ ಕರಳಿಗೆ ಕಳಿಸಲ್ಪಡುತ್ತದೆ. ಲಾಸ್ಟಿಗೆ ಸಣ್ಣ ಕರಳೆಲ್ಲ ಹೀರಿಕೆ ಆಯಿತು. ಇಲ್ಲಿ ಹೀರಿಕೆಯಾಗದ ಆಹಾರ ಇಲ್ಲಿ ಸಂಪೂರ್ಣವಾಗಿ ಆಹಾರ, ಅದರಲ್ಲಿರ್ತಕ್ಕಂಥ ನೀರು ಹೀರಲ್ಪಡುತ್ತೆ. ತ್ಯಾಜ್ಯ ರೂಪದ ಆಹಾರ, ಅದರಲ್ಲಿ ಪೋಷಕಾಂಶಗಳೆಲ್ಲ ಹೀರ್ಕೊಂಡು ಸಣ್ಣ ಕರಳಲ್ಲಿ ಹೀರ್ಕೊಂಡು ದೊಡ್ಡ ಕರಳಿಗೆ ಕಳಿಸ್ಕೊಡುತ್ತೆ. ದೊಡ್ಡ ಕರಳಲ್ಲಿ ನೀರು ಮಾತ್ರ ಹೀರಿಕೆಯಾಗಿ ಅದನ್ನು ಸ್ಟಾಕ್ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ಹೀರಿಕೆಯಾಗದ ಆಹಾರ ದೊಡ್ಡ ಕರಳಿಗೆ ಕಳಿಸಲ್ಪಡುತ್ತದೆ. ಅಲ್ಲಿ ಅದರ ಗೋಡೆಯು ಪದಾರ್ಥಗಳಿಂದ ಹೆಚ್ಚಿನ ನೀರನ್ನು ಹೀರಿಕೊಳ್ಳುತ್ತದೆ. ನೀರು ಹೀರಿಕೆಯಾಗದಂಥ ಆಹಾರ ಹೋಗುತ್ತೆ. ನಾವೇನು ಡಿಸೆಂಟ್ರಿ ಆದಾಗ ಅಲ್ವಾ, ನೀರು ರೂಪದಲ್ಲಿ ಮಲ ಹೊರಗೆ ಹೋಗುತ್ತಲ್ವಾ ಡಿಸೆಂಟ್ರಿ ಆದಾಗ, ಅದೇ ಥರ ಅಂದರೆ ಅಲ್ಲಿ ನೀರಿನಿಂದ ಕೂಡಿದಂಥ ಒಂದು ಆಹಾರ, ಅಂದರೆ ತ್ಯಾಜ್ಯ ಆಹಾರ ದೊಡ್ಡ ಕರಳಿರುತ್ತೆ. ದೊಡ್ಡ ಕರಳಲ್ಲಿ ನೀರಿನ ಅಂಶವನ್ನು ದೊಡ್ಡ ಕರಳು ಹೀರಿಕೊಳ್ಳುತ್ತೆ. ಅದರಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ಅದರ ಒಳಗೋಡೆಯು ಈ ಪದಾರ್ಥಗಳಿಂದ ಹೆಚ್ಚಿನ ನೀರನ್ನು ಹೀರಿಕೊಳ್ಳುತ್ತದೆ. ಉಳಿದ ಪದಾರ್ಥಗಳನ್ನು ಗುದದ್ವಾರದ ಮೂಲಕ ದೇಹದಿಂದ ಹೊರಹಾಕುತ್ತದೆ. ಊಟ ಮಾಡಿದ ಮೇಲೆ ನಂಬರ್ 2 ಮಾಡಬೇಕಲ್ವಾ, ಕರಗಿದ ಮೇಲೆ ಅದು ತ್ಯಾಜ್ಯ ರೂಪದಲ್ಲಿ ಹೊರಹಾಕಲಾಗುತ್ತದೆ. ಈ ತ್ಯಾಜ್ಯ ಪದಾರ್ಥಗಳ ಹೊರಹಾಕುವಿಕೆಯು ಗುದ ಸಂಕುಚನ ಸ್ನಾಯುಗಳಿಂದ, ಆ್ಯನಲ್ ಸ್ಪಿಂಕ್ಟರ್ಸ್ ಅಂತ ಕರೀತಾರೆ, ನಿಯಂತ್ರಿಸಲ್ಪಡುತ್ತದೆ. ಗುದ ಸಂಕುಚನ, ನೀವು ಪ್ರಾಣಿಗಳು ಅದರ ಸಗಣಿಯನ್ನು ಹಾಕೋದು ನೋಡಿರ್ತೀರಿ. ಗುದ ಸಂಕುಚನ ಹಾಕಿದ ಮೇಲೆ ಅದು ಏನು ಮಾಡುತ್ತೆ, ಹೀಗೆ ಹಿಚ್ಕಲ್ಪಡುತ್ತೆ. ಈ ಥರ ಗುದ ಸಂಕುಚನದಿಂದ ತ್ಯಾಜ್ಯ ಪದಾರ್ಥ ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ. ಇಲ್ಲಿ ಹಲ್ಲಿನ ಕುಳಿಗಳು ಅಥವಾ ದಂತಕ್ಷಯ ನಿಧಾನವಾಗಿ ದಂತವಜ್ರ, ಅಲ್ಲಿ ಎನಾಮೆಲ್ ಅಂತ ಇರುತ್ತೆ. ದಂತವಜ್ರ ಹಲ್ಲಿನ ಗಟ್ಟಿ ಭಾಗ, ಹೊರಗಡೆ ಬಿಳಿ ಬಣ್ಣ ಕಾಣಿಸುತ್ತಲ್ವ ಹಲ್ಲು, ಅದಕ್ಕೆ ದಂತವಜ್ರ ಅಂತ ಕರೀತಾರೆ. ಎನಾಮೆಲ್ ಡೆಂಟೈನ್ ಮೃದುತ್ವಕ್ಕೆ ಕಾರಣವಾಗುತ್ತೆ. ಅಂದರೆ ಹಲ್ಲಿನಲ್ಲಿ ನಮಗೇನಾದರೂ ಆಹಾರ ಪದಾರ್ಥಗಳು ಸಿಕ್ಕಾಕೊಂಡಿದ್ರೆ, ಹಲ್ಲಲ್ಲಿ ಆಹಾರ ಪದಾರ್ಥಗಳು ಉಳ್ಕೊಂಡಿದ್ರೆ ನಾವು ಅದನ್ನು ಚೆನ್ನಾಗಿ ಬ್ರಷ್ ಮಾಡಿ ಅದನ್ನು ಬಾಯಿ ಮುಕ್ಕಳಿಸಿ ಉಗ್ಕೊಳ್ಬೋದು ಅಥವಾ ನುಂಗ್ಬೋದು. ಹಲ್ಲಿನಲ್ಲಿ ಊಟ ಆದಮೇಲೆ ಆಹಾರ ಪದಾರ್ಥಗಳು ಸಿಕ್ಕಾಕೊಂಡ್ರೆ ಹಲ್ಲಿನ ಕುಳಿಗೆ ಕಾರಣವಾಗುತ್ತೆ. ಉಳುಕಲ್ಲಾಗಲಿಕ್ಕೆ ಆಹಾರ ಪದಾರ್ಥಗಳು ಕಾರಣವಾಗ್ತವೆ. ಅಂದರೆ ಅಲ್ಲಿರ್ತಕ್ಕಂಥ ಆಹಾರ ಪದಾರ್ಥ ವಿಭಜಿಸಲ್ಪಟ್ಟು ಬ್ಯಾಕ್ಟೀರಿಯಾಗಳು ಅದನ್ನು ವಿಷವಸ್ತುಗಳನ್ನಾಗಿ ಪರಿವರ್ತಿಸಿ ಹಲ್ಲು ಉಳುಕಲ್ಲಾಗಲಿಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಡೋಣ. ಸ್ವಪೋಷಕಗಳ ಪೋಷಣೆ ಮತ್ತು ಪರಪೋಷಕಗಳ ಪೋಷಣೆ ನಡೆಯುವ ವ್ಯತ್ಯಾಸಗಳೇನು? ಸ್ವಪೋಷಕಗಳು ಅಂದರೆ ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆ, ಪರಪೋಷಕಗಳು ಅಂದರೆ ಪ್ರಾಣಿಗಳು. ಇವುಗಳ ನಡುವಿನ ಪೋಷಣೆಯಲ್ಲಿ ವ್ಯತ್ಯಾಸಗಳನ್ನು ತಿಳಿಸಿ ಬರೀಬೇಕು. ನೆಕ್ಸ್ಟ್, ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದ ಪ್ರತಿಯೊಂದು ಕಚ್ಚಾ ಪದಾರ್ಥಗಳನ್ನು ಸಸ್ಯಗಳು ಯಾವ ಮೂಲದಿಂದ ಪಡೆದುಕೊಳ್ಳುತ್ತವೆ? ಸಸ್ಯಗಳು ಯಾವ ಮೂಲದಿಂದ ಅಂದರೆ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್, ಭೂಮಿಯಿಂದ ನೀರು ಮತ್ತು ಲವಣಾಂಶಗಳು. ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರವೇನು? ಜಠರದಲ್ಲಿ ಆಮ್ಲ ಯಾಕೆ ಬೇಕು? ಇದು ಪೆಪ್ಸಿನ್ ಕ್ರಿಯೆಯನ್ನು
ಪ್ರೋಟೀನನ್ನು ಕರಗಿಸಲಿಕ್ಕೆ, ಮತ್ತು ನಮ್ಮ ಆಹಾರ ಪದಾರ್ಥದಲ್ಲಿ ಕಲ್ಮಶಗಳು ಏನಾದರೂ ಬ್ಯಾಕ್ಟೀರಿಯಾ ವೈರಸ್ಗಳು ಇದ್ದರೆ ಅದನ್ನು ಸಾಯಿಸಲಿಕ್ಕೆ, ಅದರ ರೋಗ ನಿರೋಧಕ ಶಕ್ತಿ ಬರಲಿಕ್ಕೆ, ನಮಗೆ ಆ ಬ್ಯಾಕ್ಟೀರಿಯಾಗಳನ್ನು ವೈರಸ್ಗಳನ್ನು ಏಕಕೋಶ ಜೀವಿಗಳನ್ನು ಕೊಲ್ಲಲಿಕ್ಕೆ ಇದು ಸಹಾಯ ಮಾಡುತ್ತೆ. ಜೀರ್ಣಕಾರಿ ಕಿಣ್ವಗಳ ಕಾರ್ಯವೇನು? ಜೀರ್ಣಕಾರಿ ಕಿಣ್ವಗಳು ಅಂತ ಹೇಳಿದೆ, ಪೆಪ್ಸಿನ್ನು, ರೆನಿನ್ನು, ಮತ್ತು ಅಮೈಲೇಜು, ಇಲ್ಲಿ ಲೈಪೇಜು ಎಲ್ಲ ಬರ್ತವೆ. ಇವುಗಳ ಕಾರ್ಯ ಏನು ಅನ್ನೋದ್ರ ಬಗ್ಗೆ ಹೇಳಬೇಕು ಮಕ್ಕಳೇ, ಗೊತ್ತಾಯ್ತಾ? ನೆಕ್ಸ್ಟ್, ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರುಳು ಹೇಗೆ ವಿನ್ಯಾಸಗೊಂಡಿದೆ? ಪಚನವಾದ ಆಹಾರವನ್ನು ಹೀರಿಕೊಳ್ಳಲು ಇದರಲ್ಲಿ ಬೆರಳಿನಂತಹ ರಚನೆಗಳಿರ್ತವೆ, ವಿಲ್ಲಾಯಿಗಳು ಅಂತ ಹೇಳ್ತಾರೆ. ಈ ವಿಲ್ಲಾಯಿಗಳಲ್ಲಿ ರಕ್ತನಾಳಗಳಿರ್ತವೆ, ರಕ್ತ ಚೆನ್ನಾಗಿ ಹರಿಯುತ್ತೆ. ಅಲ್ಲಿ ನಮಗೆ ಊಟ ಆದ ತಕ್ಷಣ ಆಕಳಿಗೆ ಬರುತ್ತೆ ನೋಡಿ, ರಾತ್ರಿ ಊಟ ಆದ ತಕ್ಷಣ ನಿದ್ದೆ ಬಂದಂಗೆ ಆಗುತ್ತೆ. ಮಧ್ಯಾಹ್ನ ಫಸ್ಟ್ ಫುಡ್ ಇದ್ದಾಗ ಊಟ ಮಾಡ್ಕೊಂಬಂದು ಇಲ್ಲಿ, ಅಥವಾ ಚೆನ್ನಾಗಿ ಮನೆ ಊಟ ಮಾಡ್ಕೊಂಬಂದು ಮೊದಲನೇ ಫಸ್ಟ್ ಫುಡ್, ಬೆಳಗಿನ ಫಸ್ಟ್ ಫುಡ್ ಅಥವಾ ಮಧ್ಯಾಹ್ನ ಫಸ್ಟ್ ಫುಡ್ ಕೂತ್ಕೊಂಡಾಗ ನಿದ್ದೆ ಬರುತ್ತೆ. ಯಾಕೆ ನಿದ್ದೆ ಬರುತ್ತೆ ಅಂದರೆ, ನಾವು ಊಟ ಆದಾಗ ನಮ್ಮ ರಕ್ತ ಎಲ್ಲ ಸುರುಳಿಗೆ ಹೋಗುತ್ತೆ, ಯಾಕಂದರೆ ಅಲ್ಲಿ ಆಹಾರವನ್ನು ಹೀರ್ಕೊಳ್ಳಿಕ್ಕೆ. ಆವಾಗ ನಮಗೆ ನಿದ್ದೆ, ಮೆದುಳಿಗೆ ರಕ್ತ ಕಮ್ಮಿ ಆಗುತ್ತೆ, ರಕ್ತ ಸಂಚಾರ, ಆವಾಗ ಮೆದುಳಿಗೆ ಆಕಳಿಕೆ ಬರುತ್ತೆ ಅಲ್ವಾ, ನಿದ್ದೆ ಬಂದಂಗಾಗುತ್ತೆ. ಅದರಿಂದ ಈ ಸಣ್ಣ ಕರುಳಿನ ಒಳಗೋಡೆಗಳಲ್ಲಿ ವಿಲ್ಲಾಯಿಗಳಿರ್ತವೆ, ಬೆರಳಿನಂಥ ರಚನೆಗಳು. ಅವುಗಳಲ್ಲಿ ರಕ್ತನಾಳಗಳಿದ್ದು ರಕ್ತವು ಆ ಆಹಾರವನ್ನು, ಜೀರ್ಣವಾದ ಆಹಾರವನ್ನು ಹೀರ್ಕೊಂಡು ಎಲ್ಲ ಜೀವಕೋಶಗಳಿಗೆ ಸರಬರಾಜು ಮಾಡುತ್ತೆ ಅನ್ನೋದನ್ನು ಬರೀಬೋದು. ಇಲ್ಲಿ 5 ಪ್ರಶ್ನೆಗಳನ್ನು ಬರೀಬೋದು. ಇವತ್ತಿಗೆ ಈ ಪಾಠದ